ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ಅಶ್ವಿನಿ ದೇವಾಡಿಗ ಕೂಡ ಇದ್ದಾರೆ. ಅಶ್ವಿನಿ, ನಮ್ಮ ರಾಜ್ಯದಲ್ಲಿ ಆಡ್ತಿರುವಂಥ ನಿರುದ್ಯೋಗ ಸಮಸ್ಯೆ ಇದೆಯಲ್ಲ, ಈ ಯುವ ಸಮುದಾಯ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರೋದಕ್ಕೆ ಅಥವಾ ಸಮಸ್ಯೆನ ಎದುರಿಸ್ತಿರೋದಕ್ಕೆ ನೇರ ಕಾರಣ ನಿರುದ್ಯೋಗ ಅನ್ನೋದು. ನೋಡಿ, ಸರ್ಕಾರಿ ಉದ್ಯೋಗ ಸುಮಾರು 56,434 ಹುದ್ದೆಗಳು ಖಾಲಿ ಇದ್ದಾವೆ. ಅದನ್ನು ಇನ್ನೂ ಕೂಡ ಸರ್ಕಾರ ಭರ್ತಿ ಮಾಡಿಲ್ಲ. ಉದ್ಯೋಗ ಆಕಾಂಕ್ಷಿಗಳು ಪ್ರತಿದಿನವೂ ಕೂಡ ಇದಕ್ಕಾಗಿ ಪರಿತಪಿಸುವಂತ ಪರಿಸ್ಥಿತಿ ಇದೆ. ಫೆಬ್ರವರಿ 24ರಂದು ಧಾರವಾಡದಲ್ಲಿ ನಡೆದಂತ ಪ್ರತಿಭಟನೆ ನಿಮಗೆ ಬಿಸಿ ಮುಟ್ಟಿದೆ. ಅದಾದ ನಂತರ ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗಲೂ ಕೂಡ ನಾವು ಅದನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಈಗ DK ಶಿವಕುಮಾರ್ ಅವರು ಮೊನ್ನೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ಅದೇ ದಿನ DK ಶಿವಕುಮಾರ್ ಅವರು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅನ್ನೋ ಯೋಜನೆಯನ್ನು ನಾನು ಜಾರಿಗೆ ತರ್ತೀನಿ, 3 ತಿಂಗಳ ಒಳಗಡೆ ನಾನು 3 ಜನ ಸಚಿವರನ್ನ ಹಾಕಿ ಇದನ್ನ ಸುಲಲಿತವಾಗಿ ಜಾರಿಗೆ ತರೋದ್ರ ಬಗ್ಗೆ, ಅಂದರೆ ಖಾಸಗಿ ಕಂಪನಿಯ ಜೊತೆಗೆ ನಾವು ಹೇಗೆ ಅವರ ಜೊತೆಗೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರಿಗೆ ಬೇಕಾದಂತಹ ಹುದ್ದೆಗೆ ಅಥವಾ ಅವರಿಗೆ ಬೇಕಾದಂತಹ ಉದ್ಯೋಗ ಹೋಗ್ಯದ. ಯಾವುದೇ ಅನುದಾನ ಇಲ್ಲ. ಆ ಅನುದಾನ ಇಲ್ಲಾರ್ದೆ ಗ್ಯಾರಂಟಿ ಏನದ 50,000 ಹುದ್ದೆಗಳನ್ನು ನಮ್ಮ ಏನು ಯುವಕರಿಗೆ ಒಂದು ಮರಳು ಮಾಡೋ ಒಂದು ಗೋಸ್ಕರವಾಗಿ ಮಾಡಿದಂಥ ಘೋಷಣೆ ಅದ ಹೊರತಾಗಿ ಇದೇನು ಕಾರ್ಯರೂಪಕ್ಕೆ ಬರ್ತಕ್ಕಂಥ ಘೋಷಣೆ ಅಲ್ಲ ಅಂತ ನಾ ಖಂಡಿತವಾಗಿ ಹೇಳ್ತೀನಿ ರೀ. ಸುಮಾರು 3 ವರ್ಷಗಳಾದರೂ ಕೂಡ ಈ ಒಂದು ಸರ್ಕಾರ ಸುಳ್ಳು ಸರ್ಕಾರ ಅಂತಕ್ಕಂಥದ್ದು ಮಾತನ್ನು ಹೇಳ್ತೀನಿ ರೀ. ಇಲ್ಲಿ ಭರವಸೆಯನ್ನು ನೀಡಿ ಯುವಕರ ಎಲ್ಲ ಕನಸುಗಳನ್ನು ಬರಿಗಟ್ಟಂಗೆ ಮಾಡಿಬಿಟ್ಟಿದ್ದಾರೆ ರೀ. ಸೊ ಹಿಂಗಿರ್ಬೇಕಾದ್ರೆ 60 ದಿನಗಳ ಒಳಗಾಗಿ 56,000 ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊಂಡಂತಕ್ಕಂತಹ ಮಾತನ್ನು ಹೇಳಿದಾರಲ್ಲ. ಸೊ ಭರ್ತಿ ಮಾಡಿಕೊಳ್ಳಲೇಬೇಕು, ಆದರೆ 60 ದಿನ ಅಲ್ಲ. ಸೊ 6 ದಿನದ ಒಳಗಾಗಿ ಈ ಒಂದು ಭರ್ತಿ ಕಾರ್ಯಕ್ರಮ ನಡಿಬೇಕು, ನೇಮಕಾತಿಗಳನ್ನು ಮಾಡ್ಕೊಳ್ಳೇಬೇಕು. ಹಳೆ ಸಿನಿಮಾ ಹೊಸ ಪೋಸ್ಟರ್ ಅಷ್ಟೇ. ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರಲ್ಲ, ಮಾಡಿ 3 ವರ್ಷ ಆಯ್ತು. ಏನಾನ ಆಯ್ತಾ? ಬೆಂಗಳೂರು ಏನಾನ ಉದ್ಧಾರ ಆಯ್ತಾ? ಮೊದಲೇ ಎಷ್ಟೋ ಚೆಂದ ಆಯ್ತು. ಇವ್ರು ಬ್ರ್ಯಾಂಡ್ ಬೆಂಗಳೂರು ಅನೌನ್ಸ್ ಆಗೋಕ್ಕೆ ಮುಂಚೆ ಚೆಂದ ಆಯಿತು. ಈ ಬ್ರ್ಯಾಂಡ್ ಬೆಂಗಳೂರು ಅನೌನ್ಸ್ ಮಾಡಿದ ಮೇಲೆ ಎಲ್ಲ ರಸ್ತೆ ಗಾರ್ಬೇಜ್ ಅಂತೂ ದಿನನಿತ್ಯ ಎಲ್ಲರ ಗೋಳದು ಒಂದು ರೀತಿ. ಅದರಿಂದ ಇದು ಒಂದಷ್ಟೇ ಸುಮ್ಮನೆ ಘೋಷಣೆ ಇವ್ರದ್ದು ಎಲ್ಲ ನಾಟಕ, ಡ್ರಾಮಾ ಬಿಟ್ಟರೆ ಬೇರೆ ಏನೂ ಇಲ್ಲ. ಹೊಸ ಬಜೆಟ್ ಅನ್ನ ಯಾವತ್ತು ಮಂಡನೆ ಮಾಡ್ತೀರಿ? ಈ ಎಲ್ಲ ಯೋಜನೆಗಳಿಗೆ ಯಾವ ರೂಪದಲ್ಲಿ ಕ್ರೋಢೀಕರಣವನ್ನ ಮಾಡ್ತೀರಿ? ಹೊಸ ತೆರಿಗೆಗಳನ್ನ ಯಾವಾಗ ಜನರಿಗೆ ಹೇಳ್ತೀರಿ ಅನ್ನೋದನ್ನ ಸ್ಪಷ್ಟ ಮಾಡಬೇಕು. ಈ ಯೋಜನೆಗಳೆಲ್ಲೂ ಕೂಡ ಹಳೆಯ ಬಜೆಟ್ ನಲ್ಲಿ ಹಣಕಾಸಿನ ಹೊಂದಾಣಿಕೆಗಳು ಇರಲಿಲ್ಲ ಮತ್ತು ಮಾಡ್ಲಿಕ್ಕಾಗಲ್ಲ. ಈಗಾಗಲೇ ವಿತ್ತೀಯ ಕೊರತೆಯನ್ನ, ರಾಜಸ್ವ ಕೊರತೆಯನ್ನ ಕಳೆದ ಬಜೆಟ್ ನಲ್ಲಿ ನಾವು ನೋಡಿದೀವಿ. ಹಾಗಾಗಿ ಹೊಸತ್ತು ಸುಮಾರು 40,000 ಸಾವಿರ ಕೋಟಿ ರೂಪಾಯಿ ಏನು ಬೇಕಾಗಿದೆ, ಇದನ್ನ ಸೇರಿಸಿಕೊಂಡು ಹಳೆಯ ಯೋಜನೆಗಳನ್ನ ಮುಂದುವರಿಸ್ತೀರಿ ಅಂತಾದ್ರೆ ಹೊಸ ಬಜೆಟನ್ನು ಮಾನ್ಯ DK ಶಿವಕುಮಾರ್ ಅವ್ರು ಮಾಡ್ತಾರ ಅನ್ನುವಂಥದ್ದನ್ನು ರಾಜ್ಯದ ಜನರಿಗೆ ಸ್ಪಷ್ಟ ಮಾಡಿದರೆ ಬಹುಶಃ ಚರ್ಚೆ ಮಾಡಲಿಕ್ಕೆ, ಇದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಈ ಹಳೇ ಬಸ್ಸು ಓಡಲಾರ್ದೆ ನಿಂತಾಗ ಡ್ರೈವರ್ನ ಬದಲಾಯಿಸಿದ್ರೆ ಓಡ್ತದೆ ಅಂತ ಅನಿಸಲ್ಲ. ಆದರೆ ಆ ಥರ ಚತುರತೆ ಅವರಲ್ಲಿದ್ದು ನಡೆಸೋದಾದರೆ ನಮ್ಮದೇನು ಸಮಸ್ಯೆ ಇಲ್ಲ. ಆದರೂ ನಾವು ಅವ್ರು ಬಂದ ತಕ್ಷಣವೇ ವಿರೋಧಿಸೋದು ಅದು ನನಗೇನೋ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಅದು ಆ ರೀತಿ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೆ ವಿರೋಧ ಮಾಡೋದಲ್ಲ. ಅವರ ದಾರಿ ತಪ್ಪಿದಾಗ ಅದನ್ನು ವಿರೋಧಿಸೋದು, ದಾರಿಗೆ ತರುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಆವತ್ತರ ಬಗ್ಗೆ ಯೋಚನೆ ಮಾಡೋಣ. ಯುವಯುಗದ ಮೂಲಕ ಶಿವಯುಗ ಆರಂಭಕ್ಕೆ DKಶಿ ಮುನ್ನುಡಿ ಬರೆದಿದ್ದಾರೆ. 56,000 ಹುದ್ದೆ ಭರ್ತಿ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ಗೆ ಬೂಸ್ಟರ್ ಕೊಡುತ್ತಾ ಅಥವಾ ಮತ್ತೆ ಯುವಕರು ಸಿಡಿದೇಳ್ತಾರಾ? ಕಾದ್ ನೋಡ್ಬೇಕು. ರೂಪಾ ಚಂದ್ರು, ರಿಪಬ್ಲಿಕ್ ಕನ್ನಡ. DK ಶಿವಕುಮಾರ್ ಅವರು ಹೇಳಿದ ಹಾಗೆ ನಾನು ಖಾಲಿ ಇರುವಂಥ ಸುಮಾರು 56,434 ಹುದ್ದೆಗಳನ್ನು ಭರ್ತಿ ಮಾಡ್ತೇನೆ ಅಂತೇಳಿ ಹೇಳಿರೋದು ಉದ್ಯೋಗ ಆಕಾಂಕ್ಷಿಗಳಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದ್ದಾರೆ. ಇದು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತವಾಗಿರದೆ ಭರ್ತಿ ಮಾಡಬೇಕಾಗಿದೆ. ಇನ್ನೊಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಈ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ 3 ಸಚಿವರಿಗೆ ಇದರ ಜವಾಬ್ದಾರಿಯನ್ನು ಕೊಟ್ಟು ಆ ಮೂಲಕ ರಾಜ್ಯದಲ್ಲಿ ಇರುವಂಥ ಯಾರು ನಿರುದ್ಯೋಗಿಗಳಿದ್ದಾರೆ ಅವರಿಗೆ ಸೂಕ್ತವಾದಂಥ ಟ್ರೈನಿಂಗನ್ನು ಕೊಟ್ಟು, ಸರ್ಕಾರದಿಂದಲೇ ಟ್ರೈನಿಂಗನ್ನು ಕೊಟ್ಟು, ಯಾವ್ಯಾವ ಕಂಪನಿಗಳಿಗೆ ಯಾವ ರೀತಿಯ ಆಕಾಂಕ್ಷಿಗಳು ಬೇಕಾಗಿದ್ದಾರೆ ಅಥವಾ ಯಾವ ರೀತಿಯ
ಕೆಲಸಕ್ಕೆ ಅಥವಾ ಉದ್ಯೋಗಕ್ಕೆ ಯುವಕರು ಬೇಕಾಗಿದ್ದಾರೆ ಅನ್ನೋದನ್ನು ನಾವು ಅವರ ಜೊತೆಯಲ್ಲಿ ನಾವು ಚರ್ಚೆ ಮಾಡಿ ಆ ಮೂಲಕ ಯಾರ್ಯಾರು ನಿರುದ್ಯೋಗಿಗಳು ಲಾಗಿನ್ ಆಗ್ತಾರೆ ಅಂಥವ್ರನ್ನ ನಾವು ಆ ಕಂಪನಿಗಳಿಗೆ ಆ ಒಂದು ಏನು ಕಂಪನಿಗಳಿಗೆ ನೀಡುವಂಥದ್ದೇ ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಇದು ಒಂದು ವೇಳೆ ಜಾರಿ ಆಯಿತು ಅನ್ನೋದಾದರೆ ಬಹುಶಃ ಉದ್ಯೋಗದ ಸಮಸ್ಯೆ ಇದೆಯಲ್ಲ, ನಿರುದ್ಯೋಗದ ಸಮಸ್ಯೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಅವಧಿಯಿಂದ ಸ್ವಲ್ಪ ಒಂದು ಮಟ್ಟಿಗಾದರೂ ಕೂಡ ಅವರಿಗೆ ಆಧಾರ ಆಗಬಹುದು ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂಥ ಒಂದು ನಿರೀಕ್ಷೆ, ಭರವಸೆ ಕೊಟ್ಟಿದ್ದಾರೆ. ಈಡೇರಿಸ್ತಾರ, ಇದು ಸಾಕಾರ ಆಗುತ್ತಾ ನೋಡಬೇಕು. ನೋಡಿ, ಪ್ರತಿದಿನವೂ ಕೂಡ ನಾವು ಒಂದೊಂದು ವಿಚಾರವಾಗಿ ನಿಮ್ಮ ಮುಂದೆ ನಾವು ನಿಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯವೇ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬಹುದು. ಇವತ್ತಿನ ವಿಷಯ ಏನು ಕೇಳಿದರೆ, CM ಡಿ.ಕೆ. ಶಿವಕುಮಾರ್ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಂತೆ 56,000 ಹುದ್ದೆಗಳನ್ನು ಭರ್ತಿ ಮಾಡೋದಾಗಿ ವಾಗ್ದಾನವನ್ನು ಮಾಡಿದರು. ಹಾಗಾದರೆ ಸರ್ಕಾರಿ ಹುದ್ದೆಯನ್ನು CM ಡಿ.ಕೆ. ಶಿವಕುಮಾರ್ ಅವರು ಭರ್ತಿ ಮಾಡ್ತಾರಾ? ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಾಲ್ ಮಾಡಿ ತಿಳಿಸ್ಬೋದು, ಮೆಸೇಜ್ ಮಾಡ್ಬೋದು. ಹಾಗೆ ನಮ್ಮ ಎಕ್ಸ್ ಖಾತೆಗೆ ತಮ್ಮ ಅಭಿಪ್ರಾಯವನ್ನು ತಾವು ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು. ಆಲ್ ರೈಟ್ ರಂಜಿತ್, ಫಸ್ಟ್ ಕಾಲರ್ ಕೂಡ ರೆಡಿ ಇದ್ದಾರೆ. ಕಲಬುರಗಿಯಿಂದ ನಾಗೇಶ್ ಕುಂಬಾರ್ ಕರೆ ಮಾಡಿದ್ದಾರೆ. ನಾಗೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಹೇಳ್ತೀರಿ, ಈ ಬಾರಿ ಆದ್ರೂ CM ಬದಲಾದ್ರೂ ಈಗ ಹಣೆ ಬರಹ ಬದಲಾಗುತ್ತಾ ಅನ್ನೋ ಪ್ರಶ್ನೆ, ಕೆಲ್ಸಗಳು ಸಿಗುತ್ತಾ ದುಡಿಯೋ ಕೈಗೆ, ನಿಮ್ಗೇನ್ ಅನ್ಸುತ್ತೆ? ಕಾದ್ ನೋಡ್ಬೇಕಾಗಿದೆ ಮೇಡಮ್. ಸರ್ಕಾರ ಕಳೆದ ಅವಧಿಯಲ್ಲಿ ಇರ್ತಕ್ಕಂತ ಈ ಸಿದ್ದರಾಮಯ್ಯನವರು ಕೂಡ ಅದೇ ಹೇಳಿದ್ರು, 3 ವರ್ಷದಲ್ಲಿ ಅಧಿಕಾರದಲ್ಲಿದ್ರು ಸಹ ನಾವು ಕಾಲ್ಫಾರ್ಮ್ ನೋಟಿಫಿಕೇಶನ್ ಮಾಡ್ತೀವಿ, ತುಂಬ್ಕೋತೀವಿ 56,000 ಅಂತ ಅವ್ರ ಬಜೆಟ್ ಅಲ್ಲಿ ಹೇಳಿ ಹೋಗಿದ್ದಾರೆ. ಈ ಸರ್ಕಾರ ಬಂದು ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಅವರು ಆ ಸರ್ಕಾರ ಸಿದ್ದರಾಮಯ್ಯನವರು ಕರೆದು ಹೋಗಿದ್ದು ಪೋಸ್ಟ್ ಅದಾವ, ನಾನ್ ಯಾಕೆ ತುಂಬ್ಕೊಲಿ ಅಂತ ಹೇಳ್ತಾರೋ ಅಥವಾ ಅದನ್ನೇ ಮುಂದುವರಿಸಿಕೊಂಡು ಈ ಹುದ್ದೆಗಳನ್ನು ತುಂಬ್ಕೋತಾರೋ ಅಂತ ನಾವು ಕಾಯ್ತಾ ಇದೀವಿ. ಪ್ರತಿಯೊಬ್ಬ ನಿರುದ್ಯೋಗಿಗಳ ಆಕಾಂಕ್ಷೆ ಅದೇ ಆಗಿದೆ ಮೇಡಮ್. ನಿಜ ನಿಜ. ಯಾವುದೇ ಡಿಪಾರ್ಟ್ಮೆಂಟ್ ಆಗ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಶಿಕ್ಷಣ ಇಲಾಖೆಯಲ್ಲಾಗ್ಲಿ ಅಥವಾ ಯಾವ್ದಪ್ಪ ಅಂತಂದ್ರೆ ಈ SDFD ವೇಕೆನ್ಸಿಯಲ್ಲಾಗ್ಲಿ ಯಾವುದೇ ತರಹದ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಮಾಡಿದ್ರೆ ಎಷ್ಟು ಮಾಡ್ತಾರೆ, 5-6 ಮಾಡ್ತಾರೆ, ಬೃಹತ್ ನೇಮಕಾತಿ ಅಂತಾರೆ ಮೇಡಮ್. ಇವತ್ತಿನ ಸರ್ಕಾರಗಳು ಸಿದ್ದರಾಮಯ್ಯನವರು CM ಸ್ಥಾನದಿಂದ ಇಳಿದಾಗ ಎಷ್ಟು ಭಾವುಕತೆಯಿಂದ ನೋಡಿದ್ರು ಪ್ರತಿಯೊಬ್ಬ MLA ಆಗಲಿ, ಪ್ರತಿಯೊಬ್ಬ ಕೆಲಸಗಾರ ಏನು ವಿಧಾನಸೌಧದಲ್ಲಿ ಇರ್ತಕ್ಕಂಥ ವರ್ಕರ್ಸು, ವಿದ್ಯಾರ್ಥಿಗಳು ರೋಡಿಗಿಳಿದಾಕಾರ ಅವರು ಅಷ್ಟು ಭಾವುಕತೆ ತೋರಿಸಿದ್ರೆ ಇಷ್ಟು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಮೇಡಮ್ ನಮ್ಮ ಸರ್ಕಾರ. ನಿಜ. ಈ ವಿದ್ಯಾರ್ಥಿಗಳ ಪರವಾಗಿ ಯಾರನ್ನೂ ನೋಡ್ತಾ ಇಲ್ಲ, ವಿದ್ಯಾರ್ಥಿಗಳಿಗೆ ನೋಡಲ್ಲ. ಈ ಕಾಂಗ್ರೆಸ್ ಸರ್ಕಾರ ಹೆಂಗಾಗಿದೆ ಅಂದ್ರೆ ವಿದ್ಯಾರ್ಥಿಗಳಿಗೂ ನೋಡಲ್ಲ, ಆ ರೈತರಿಗೂ ನೋಡಲ್ಲ. ಮತ್ ನೋಡೋದು ಯಾರನ್ನ ಮೇಡಮ್? ಅವರು ತಮ್ಮ ಅಧಿಕಾರವನ್ನು ಮಾತ್ರ ನೋಡ್ತಾ ಇದ್ದಾರೆ, ತಮ್ಮ ಅಧಿಕಾರ ಸ್ಥಿರವಾಗಿ ಇಟ್ಕೋಬೇಕು ಅಂತ ಮಾತ್ರ ನೋಡ್ತಾ ಇದ್ದಾರೆ ಮೇಡಮ್. ವಿದ್ಯಾರ್ಥಿಗಳ ಪರವಾಗಿ ಒಟ್ಟ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದಕ್ಕಾಗಿ ಒಂದು ಭರವಸೆ ಇದೆ ಮೇಡಮ್, ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರಪ್ಪ ಅಂತಂದ್ರೆ ಏನೋ ಒಂದು ಮಾಡ್ತಾರೆ ಅಂತ, ಒಂದು ಹೊಸ ಮುಖದ ಹೊಸ ಭರವಸೆ ಅಂತ ಅನ್ಕೊಂಡಿದೀವಿ ಮೇಡಮ್. ಭರವಸೆ ನಿಜ ಆಗ್ಲಿ ಅನ್ನೋದು ಕೂಡ ನಮ್ಮ ಆಶಯ. ಧನ್ಯವಾದ ನಾಗೇಶ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಮೈಸೂರಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಕೆಂಪರಾಜು ಅವರೇ. ಹೌದು ಸರ್. ಹೌದು, ಹೇಳಿ ಕೆಂಪರಾಜು ಅವರೇ. ನೋಡಿ, ಏಜ್ ಬಾರ ಆಗ್ತಾ ಇದೆ, ಇದರ ನಡುವೆ ಉದ್ಯೋಗ ಸೃಷ್ಟಿ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಇದನ್ನು ಯಶಸ್ವಿಯಾಗಿ ಅವರು ನಿಭಾಯಿಸ್ತಾರಾ, ಹೇಗೆ, ಏನು ಹೇಳ್ತೀರಿ? ಖಂಡಿತವಾಗೂ ನಿಭಾಯಿಸ್ತಾರೆ ಸರ್. ಅವ್ರಿಗೆ ವಿದ್ಯಾರ್ಥಿಗಳ ದೆಸೆಯಿಂದ, ಅವರು ಸ್ಟೂಡೆಂಟ್ ದೆಸೆಯಿಂದ ಬಂದು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದೆಲ್ಲ ಅವ್ರಿಗೆ ಅರ್ಥ ಐತೆ. ಕರೆಕ್ಟ್. ಆ ದೃಷ್ಟಿಯಿಂದ ಸಾಧ್ಯವಾದ ಅಷ್ಟಕ್ಕೆ ಅವರು ಆದಷ್ಟು ಮಟ್ಟ ವಿದ್ಯಾರ್ಥಿಗಳ ಕಷ್ಟಗಳನ್ನ ಅರ್ಥಕೊಂಡಿದ್ದಾರೆ. ಯಾವುದೇ ಒತ್ತಡಗಳು ಬಂದ್ರು ವಿದ್ಯಾರ್ಥಿಗಳನ್ನ ಒಂದು ಮಟ್ಟಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಪಾಪ ಅವರು 56,000 ಹುದ್ದೆನ ಭರ್ತಿ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಖಂಡಿತ ನೆರವೇರಿಸ್ತಾರೆ ಸರ್. ಥ್ಯಾಂಕ್ ಯು ಕೆಂಪರಾಜು ಅವರೇ, ನಮ್ಮ ಜೊತೆಲಿ ತಾವು ಮಾತಾಡಿದ್ದಕ್ಕೆ. ಭರವಸೆ ಇದೆ. ಈ ಕಾಲರ್ಸ್ ಮಾತಾಡೋದನ್ನ ಗಮನಿಸಿದ್ರೆ ಒಂದು ಹೊಸ ಭರವಸೆ ಅಂತೂ ಮೂಡಿದೆ. ಇವರಾದ್ರೂ ಮಾಡ್ತಾರಾ? ಅವರಂತೂ ಮಾಡಿಲ್ಲ. ವಾಗ್ದಾನಗಳನ್ನ ಕೊಟ್ರು, ಭರವಸೆಗಳನ್ನ ಕೊಟ್ರು. ಕಳೆದ ಬಾರಿ ಉಪಚುನಾವಣೆ ಆಯ್ತಲ್ಲ, 1 ತಿಂಗಳು 2 ತಿಂಗಳ ಹಿಂದೆ, ಆಗ್ಲೂ ಕೂಡ ಸಿದ್ದರಾಮಯ್ಯನವರು ಇದೇ ಮಾತನ್ನ ಹೇಳಿದ್ದು, ಖಾಲಿ ಇರುವಂತ ಈ ಹುದ್ದೆಗಳೇನಿದೆ ಇದನ್ನ ನಾವು ಆದಷ್ಟು ಬೇಗ ಭರ್ತಿ ಮಾಡ್ತೀವಿ ಅನ್ನೋದನ್ನ ಹೇಳಿದ್ರು. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. ಡೆವಲಪ್ಮೆಂಟ್ ಗೊತ್ತೇ ಇದೆ, ಈಗಲಾದ್ರೂ ಆಗುತ್ತಾ ಅನ್ನುವಂತ ಪ್ರಶ್ನೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾರ ರಾಮಲಿಂಗಾರೆಡ್ಡಿ. ಕೆಲವೇ ಕ್ಷಣಗಳಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಬೆಂಗಳೂರು ಉಸ್ತುವಾರಿ ಖಾತೆಯನ್ನ ನೀಡುವಂತೆ
ರಾಮಲಿಂಗ ರೆಡ್ಡಿ ಪಟ್ಟು ಹಿಡಿದಿದ್ರು. ಆದರೆ ಜಲಸಂಪನ್ಮೂಲ ಖಾತೆಯನ್ನ DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ರಾಮಲಿಂಗ ರೆಡ್ಡಿ ಅವರಿಗೆ ನೀಡಿದ್ರು. ಆದರೆ ಇದ್ರ ಬಗ್ಗೆ ಅವರಿಗೆ ಬಹಳ ಬೇಸರ ಇದೆ. ಬೆಂಗಳೂರು ಉಸ್ತುವಾರಿಯನ್ನು ಕೇಳಿದ್ರು, ಆದರೆ ಅವ್ರಿಗೆ ಕೊಟ್ಟಿರಲಿಲ್ಲ. ಈಗ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ರಾಮಲಿಂಗಾರೆಡ್ಡಿ ಅವರು ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ. ನನ್ನ ಹಿರಿತನವನ್ನು ಗಮನಿಸಿ ನನಗೆ ಹುದ್ದೆಯನ್ನು ಕೊಡಬೇಕು, ನನಗೆ ಮಂತ್ರಿ ಸ್ಥಾನ ಕೊಡಬೇಕು, ಯಾವ ಖಾತೆ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು ಅವರೇ, ನಾನೇನು ಒತ್ತಡ ಹಾಕಲ್ಲ ಅಂಥೇಳಿ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಹೇಳಿದಂಥ ರಾಮಲಿಂಗಾರೆಡ್ಡಿ ಇವತ್ತು ಕೇಳ್ತಾ ಇರೋದು ಯಾವ ಖಾತೆ, ಅವ್ರಿಗೆ ಕೊಟ್ಟಿರೋದು ಯಾವ ಖಾತೆ, ಇದರಿಂದಾಗಿ ಅವ್ರ ಮುಂದಿನ ನಡೆ ಏನು, ಇದೆಲ್ಲವೂ ಈಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಕೆಲವೇ ಹೊತ್ತಿನಲ್ಲಿ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಏನು ಕೇಳಿದ್ರೆ, ನಾನು ಕೇಳಿದ್ದು ಒಂದು ಖಾತೆ, ಅವರು ಕೊಟ್ಟಿದ್ದು ಇನ್ನೊಂದು ಖಾತೆ, ಇದು ನನಗೆ ಬೇಡವೇ ಬೇಡ. ಹೀಗಾಗಿ ಅವ್ರು ಹೇಳಿದ್ರು, ಮೊದಲೇ ಹೇಳಿದ್ರು, ಕೊಡೋದಾದ್ರೆ ನಾನು ಕೇಳಿದ ಖಾತೆ ಕೊಡಿ, ಇಲ್ದಿದ್ರೆ ನನಗೆ ಮಂತ್ರಿಗಿರಿನೇ ಬೇಡ ಅಂತ ಹೇಳಿದ್ರು. ಈಗ ರಾಮಲಿಂಗಾರೆಡ್ಡಿ ತಮಗೆ ಕೊಟ್ಟಿರುವಂತ ಜಲಸಂಪನ್ಮೂಲ ಖಾತೆಗೆ ರಾಜೀನಾಮೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈ ಸದ್ಯಕ್ಕೆ ಚರ್ಚೆಗಳಿದಾವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ರಾಮಲಿಂಗಾರೆಡ್ಡಿ ಬಹಳ ಸ್ಪಷ್ಟವಾಗಿ ತಮಗೆ ಈ ಖಾತೆ ಬೇಡ, ನಾನು ಕೇಳಿದ್ದ ಖಾತೆ ಕೊಡಲಿಲ್ಲ, ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂಥೇಳಿ ಏನಾದರೂ ಮುಂದೆ ಬಂದರು ಅನ್ನೋದಾದರೆ ಬಹುಶಃ ಇದು ದೊಡ್ಡ ಮಟ್ಟದಲ್ಲಿ ಇದು ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ. ನೋಡಿ, ಸಹಜವಾಗಿ ನಾವು ಗಮನಿಸ್ತಾ ಹೋದಾಗೆ ರಾಮಲಿಂಗಾರೆಡ್ಡಿ ಅವರಿಗೆ ಬೃಹತ್ ಮತ್ತು ಮಧ್ಯಮ ನೀರಾವರಿ ಇಲಾಖೆಯನ್ನು ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ GBA ಸೇರಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದು GBA ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಆದರೆ ರಾಮಲಿಂಗಾರೆಡ್ಡಿ ಅವರಿಗೆ ಸಿಕ್ಕಿದ್ದು ಬೃಹತ್ ಮತ್ತು ಮಧ್ಯಮ ನೀರಾವರಿ ಇಲಾಖೆ. ಇದರಿಂದಾಗಿ ಅವರು ಬಹಳ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಅವರು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನುವಂಥ ಅಸಮಾಧಾನ, ರಾಜೀನಾಮೆ ಕೊಡುವಷ್ಟು ಅಸಮಾಧಾನ ಅವರಲ್ಲಿ ಇದೆ ಅನ್ನೋದು ಈಗ ಸುದ್ದಿ. ಸದ್ಯಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮದ ಮುಂದೆ ಬಂದು ನನಗೆ ಕೊಟ್ಟಿರುವಂಥ ಈ ಖಾತೆ ನನಗೆ ಸಮಾಧಾನಕರವಿಲ್ಲ. DK ಶಿವಕುಮಾರ್ ಅವ್ರಿಗೆ ಕಾಲ್ ಮಾಡಿದ್ರಂತೆ ರಾಮಲಿಂಗಾರೆಡ್ಡಿ. DK ಶಿವಕುಮಾರ್ ಅವರು ಹೇಳಿದ್ರಂತೆ ಎಲ್ಲವೂ ಹೈಕಮಾಂಡ್ನ ತೀರ್ಮಾನ ಅಂತ ಹೇಳಿದ್ರಂತೆ. ರಾಮಲಿಂಗಾರೆಡ್ಡಿ ಅವರು ಹಾಗೆಲ್ಲ ಖಂಡಾತುಂಡವಾಗಿ ಮಾತಾಡೋರಲ್ಲ, ಆದರೆ ಅವರು ಬಹಳ ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ನನ್ನ ಹಿರಿತನದ ಆಧಾರದ ಮೇಲೆ ನನಗೆ ಯಾವ ಖಾತೆ ಕೊಡ್ತಾರೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಅನ್ನೋದನ್ನ. ಬಹುಶಃ ಅವರ ಹಿರಿತನಕ್ಕೆ ಜಲಸಂಪನ್ಮೂಲ ಖಾತೆ ಸರಿ ಹೊಂದುವುದಿಲ್ಲ ಅನ್ನೋದು ಅವರ ಮನಸ್ಸಿನಲ್ಲಿ ಇದೆ ಅಂತ ಅನ್ಸುತ್ತೆ. ಈ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು, GBA ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನನಗೇ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ. ಕೆಲವೇ ಹೊತ್ತಿನಲ್ಲಿ ಮಾಧ್ಯಮದ ಮುಂದೆ ಬಂದು ರಾಮಲಿಂಗಾರೆಡ್ಡಿ ಮಾತಾಡ್ತಾರೆ. ಬಹುಶಃ ಇವರೆಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು, ಇವರಿಗೆಲ್ಲ ಒಂದು ರೆಪ್ಯುಟೇಷನ್ ಇರುತ್ತೆ. ಅದ್ರ ಜೊತೆಗೆ ಇಂಥದ್ದೇ ಖಾತೆ ಬೇಕು ಅಂತ ಹೇಳಿ ಕೇಳುವಂಥ ಒಂದು ಅಧಿಕಾರವೂ ಕೂಡ ಅವರಿಗಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಕಟ್ಟಾರ ಇವರಲ್ಲ. ಹೀಗಾಗಿ ಪಕ್ಷ ನಮ್ಮನ್ನು ಹೀಗೆ ನಡೆಸ್ಕೊಳ್ಬೇಕು, ಇಂಥದ್ದೇ ಜವಾಬ್ದಾರಿ ಕೊಡಬೇಕು, ಇಂಥದ್ದೇ ಕರ್ತವ್ಯ ನಾನು ನಿಭಾಯಿಸಬೇಕು ಅನ್ನೋದೆಲ್ಲ ಅವ್ರ ಮನಸ್ಸಲ್ಲಿ ಇರುತ್ತೆ. ರಾಜೀನಾಮೆ ಸಲ್ಲಿಕೆ ಮಾಡಿದ್ರ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರ ಬರಿತಾ ಇದ್ದಾರ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ರ ರಾಮಲಿಂಗಾರೆಡ್ಡಿ ? ರಾಜೀನಾಮೆ ಪತ್ರವನ್ನ ರಾಮಲಿಂಗಾರೆಡ್ಡಿ ಬರೆಯುತ್ತಿದ್ದಾರೆ. ರಾಜೀನಾಮೆ ಸಲ್ಲಿಕೆ ಮಾಡಿದ್ರ ರಾಮಲಿಂಗಾರೆಡ್ಡಿ ? ರಾಜೀನಾಮೆ ಪತ್ರವನ್ನ ರಾಮಲಿಂಗಾರೆಡ್ಡಿ ಬರೆಯುತ್ತಿದ್ದಾರಾ? ಇದು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ರಾಮಲಿಂಗಾರೆಡ್ಡಿ ಅವರು ತಮಗೆ ಕೊಟ್ಟಿರುವಂತಹ ಖಾತೆ ಇದು ನನಗೆ ಬೇಡ, ಇದು ನನಗೆ ಸಮಾಧಾನ ಇಲ್ಲ ಅಂತೇಳಿ ಆ ಖಾತೆಯನ್ನ ಧಿಕ್ಕರಿಸಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ತೀರ್ಮಾನವನ್ನ ರಾಮಲಿಂಗಾರೆಡ್ಡಿ ಮಾಡಿದ್ರ. DK ಶಿವಕುಮಾರ್ ಅವರಿಗೆ ಖುದ್ದಾಗಿ ರಾಮಲಿಂಗಾರೆಡ್ಡಿ ಅವರು ಕರೆ ಮಾಡಿ ಮಾತಾಡಿದ್ರಂತೆ, ನಾನು ಇಂಥ ಖಾತೆಯ ನಿರೀಕ್ಷೆಯಲ್ಲಿದ್ದೀನಿ, ನನಗೆ ನೀವು ಇಂಥ ಖಾತೆ ನೀಡಿದ್ದೀರಿ, ನನಗೆ ಇದ್ರ ಬಗ್ಗೆ ಸಮಾಧಾನ ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದಾಗ DK ಶಿವಕುಮಾರ್ ಅವರು ಹೇಳಿದ್ರಂತೆ, ಹೈಕಮಾಂಡ್ ಹೇಳಿದಾಗೆ ನಾವು ಮಾಡಿದ್ದೀವಿ, ನಮ್ದಿದ್ರಲ್ಲಿ ಏನೂ ಇಲ್ಲ ಅಂತೇಳಿ DK ಶಿವಕುಮಾರ್ ಹೇಳಿದ್ರಂತೆ. ಇದರಿಂದಾಗಿ ರಾಮಲಿಂಗಾರೆಡ್ಡಿ ಅವರು ಕೆರಳಿದ್ದಾರೆ. ಬಹುಶಃ ನನಗೆ ನಾನು ಬಯಸಿದ ಖಾತೆ ಸಿಗದೇ ಇದ್ರೆ ನನಗೆ ಮಂತ್ರಿ ಸ್ಥಾನವೇ ಬೇಡ ಅಂಥೇಳಿ ರಾಜೀನಾಮೆ ಪತ್ರವನ್ನ ರಾಮಲಿಂಗಾರೆಡ್ಡಿ ಬರಿತಾ ಇರುವಂಥ ದೃಶ್ಯ ಇದು. ಕೇಳಿದ ಖಾತೆ ಸಿಗ್ಲಿಲ್ಲ ಅಂಥೇಳಿ ರಾಜೀನಾಮೆಯನ್ನ ಸಲ್ಲಿಸ್ತಾರ ಮಂತ್ರಿಗಿರಿಗೆ, ತಮಗೆ ಸಿಕ್ಕಿರುವಂಥ ಖಾತೆಗೆ ರಾಜೀನಾಮೆಯನ್ನ ಕೊಡ್ತಾರ.
ರಾಮಲಿಂಗಾರೆಡ್ಡಿ. ನೋಡಿ ಈ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಬೆಂಗಳೂರು ಉಸ್ತುವಾರಿ ನೀಡಬೇಕು, ಹಾಗೆ GBA ಬೆಂಗಳೂರು ನಗರಾಭಿವೃದ್ಧಿ ನನಗೆ ಸಿಗಬೇಕು ಅಂಥೇಳಿ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದು ಫೈನಲಿ ಈಗ ತಮಗ್ ಸಿಕ್ಕಿರುವಂತ ಖಾತೆ ಬೇಡವೇ ಬೇಡ ಅಂತ ಹೇಳಿ ರಾಜೀನಾಮೆ ಪತ್ರವನ್ನ ರಾಮಲಿಂಗಾರೆಡ್ಡಿ ಬರಿತಾ ಇರುವಂತ ದೃಶ್ಯ ಇದು. ಇದೆಲ್ಲವೂ ಕೂಡ ಆರಂಭ ಆಗಿದೆ 2023 DK ಶಿವಕುಮಾರ್ ಸೇರಿದಂತೆ ಆಗ ಇದ್ದಂತಹ CM ಸಿದ್ದರಾಮಯ್ಯನವರ ಜೊತೆಯಲ್ಲಿ ಒಂದು ಮಾತುಕತೆ ಆಗಿತ್ತಂತೆ. ಆಗ ಇವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ರು, ಮುಂದಿನ ಬಾರಿ ಈ ರೀತಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗುತ್ತೆ ಅನ್ನುವಂತ ಅಶ್ಯೂರೆನ್ಸ್ ಕೊಟ್ಟಿದ್ರು. ಆದ್ರೆ ಕೊಟ್ಟ ಮಾತಿಗೆ ಕಟಿಬದ್ಧರಾಗಿ ನಿಲ್ಲಿಲ್ಲ ಅನ್ನುವಂಥ ಅಸಮಾಧಾನವೋ ಅಥವಾ ತಾವು ಕೇಳಿದಂತಹ ಖಾತೆ ಇಷ್ಟು ಹಿರಿಯರಾಗಿ ನನಗೆ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನವೋ ಗೊತ್ತಿಲ್ಲ. ಆದರೆ ನಿನ್ನೆ ಸಾಕಷ್ಟು ಸರ್ಕಸ್ ನಡೆಯಿತು, ಹಠಾತ್ ಬೆಳವಣಿಗೆಗಳು ಕೂಡ ನಡೆಯಿತು. ಸಭೆಯನ್ನು ನಡೆಸಿದ್ರು. ನಿನ್ನೆ ಸಭೆ ನಡೆಸಿದಂತಹ CM ಅವ್ರ ಜೊತೆಯಲ್ಲೂ ಕೂಡ ಯಾವುದೇ ಸಂಧಾನ ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಅವರೆಲ್ಲ ಕಳಿಸ್ಬಿಡಿ. ಅಲ್ಲಿ ಯಾರೋ 4-5 ಜನ ಇದ್ದಾರೆ ನಮ್ಮ ಆಚೆ ಹೋಗಿ. ರಾಮರೆಡ್ಡಿ ಅದೇ ಬೇರೆಯವರು ಪ್ರೆಸ್ ಬಿಟ್ಟು ಬೇರೆಯವ್ರನ್ನ ಅವರು ಕಳಿಸಿ ಆಚೆ ಕಳಿಸಿ. ಕೆಲವೇ ಮಿನಿಟ್ನಲ್ಲಿ ರಾಮಲಿಂಗಾರೆಡ್ಡಿ ಮಾತಾಡ್ತಾರೆ. ತನಗೆ ಕೊಟ್ಟಿರುವಂತಹ ಜಲಸಂಪನ್ಮೂಲ ಖಾತೆ ನನಗೆ ಬೇಡವೇ ಬೇಡ ಅಂಥೇಳಿ ಅಧಿಕೃತವಾಗಿ ಮಾಧ್ಯಮದ ಮುಂದೆ ಹೇಳುವಂಥ ಸಾಧ್ಯತೆ ಇದೆ. DK ಶಿವಕುಮಾರ್ ಅವರನ್ನ ಭೇಟಿಯಾದಾಗ ರಾಜೀನಾಮೆ ಪತ್ರವನ್ನ ತಮ್ಮ ಜೇಬ್ನಲ್ಲೇ ಇಟ್ಕೊಂಡು ಹೋಗಿದ್ರಂತೆ. ನೋಡಿ, ಈ ಹಿಂದೆ ನನಗೆ ವಾಗ್ದಾನ ಕೊಟ್ಟಿದ್ರು, ಆದರೆ ಈಗ ನೀವು ಮತ್ತೆ ನನಗೆ ಬೇಡವಾದ ಖಾತೆಯನ್ನು ಕೊಟ್ಟಿದ್ದೀರಿ, ಸುತಾರಾಮ್ ಈ ಖಾತೆಯಲ್ಲಿ ನಾನು ಮುಂದುವರಿಯೋದಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಂತೆ ರಾಮಲಿಂಗಾರೆಡ್ಡಿ. ನಾನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೇಳಿದ್ದೀನಿ, ನನಗೆ ಕೊಟ್ಟಿಲ್ಲ ನೀವು, ಹೀಗಾಗಿ ನನಗೆ ಮಂತ್ರಿಗಿರಿಯೇ ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಜೇಬ್ನಲ್ಲಿ ರಾಜೀನಾಮೆ ಪತ್ರವನ್ನು ಇಟ್ಟುಕೊಂಡೇ ಹೋಗಿದ್ರಂತೆ. ಈಗ ಮಾಧ್ಯಮದ ಮುಂದೆ ಬಂದು ಮಾತನಾಡ್ತಾರೆ ರಾಮಲಿಂಗಾರೆಡ್ಡಿ. ಅಧಿಕೃತವಾಗಿ ಅವರು ಹೇಳ್ತಾರೆ, ನನಗೆ ಈ ಖಾತೆ ಬೇಡ, ನನಗೆ ಮಂತ್ರಿಗಿರಿಯೂ ಬೇಡ ಅಂತೇಳಿ ಹೇಳ್ತಾರಾ ಅನ್ನೋದು ಈಗಿರುವಂಥ ಕುತೂಹಲ. ಕೆಲವೇ ಮಿನಿಟ್ನಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ, ರಾಮಲಿಂಗಾರೆಡ್ಡಿ ಅವರು ಭಾಳ ಸೀರಿಯಸ್ ಆಗಿ ಏನೋ ಆ A4ನಲ್ಲಿ ಬರಿತಾ ಇರೋ ದೃಶ್ಯ ತಾವು ನೋಡ್ತಾ ಇದ್ದೀರಲ್ಲ. ರಾಮಲಿಂಗಾರೆಡ್ಡಿ ಅವರು ಯಾರ ಮಾತು ಕೇಳಲ್ಲ, ಸರ್ ಪಕ್ಷದ ಅಧ್ಯಕ್ಷರೇ ಮಾತಾಡ್ತೀನಿ ಅಂತ ಕೆಲಸ ಮಾಡಿ ನಾನು ಒಬ್ಬನೇ ಇಲ್ಲಿ ಮಾತಾಡ್ಕೊಳ್ತೀನಿ, ನೀವೆಲ್ಲ ಆಚೆ ಹೋಗಿ. ಪಕ್ಷದ ಅಧ್ಯಕ್ಷರೇ ಮಾತಾಡ್ತೀನಿ ಅನ್ನುವಾಗ ನನಗೆ ಕೋಪ ಬರೆಸ್ಬೇಡ. ಸರ್ ಬೇರೆಯವ್ರು ಯಾರೋ ಮಾತಾಡಿದ್ರು ಸರ್, ಅಧ್ಯಕ್ಷರು ಮಾತಾಡ್ತೀನಿ ನೋಡಪ್ಪ, ಕೋಪ ಬರೆಸ್ಬೇಡಿ ನನಗೆ. ಅಲ್ಲ, ಅಧ್ಯಕ್ಷರು ಮಾತಾಡ್ತೀನಿ
ಹಿಂದೆ ಆ ವೈಟ್ ಶೀಟಲ್ಲಿ ಆಮೇಲೆ ನೋಡಪ್ಪ ನಾನು ಎಷ್ಟು ಮಾತಾಡ್ತೀನೋ ಅಷ್ಟೇ. ಆಮೇಲೆ ನೀವೇನು ಯಾವ ಕ್ವಶನ್ ನನಗೆ ಕೇಳೋಕೆ ಬರಬೇಡಿ. ಇಲ್ಲ, ಕನ್ನಡದಲ್ಲಿ ನಾನು ಮಾತಾಡೋದು, ಇಂಗ್ಲೀಷಲ್ಲಿ ಮಾತಾಡೋಲ್ಲ, ನೀವು ಅದನ್ನೇ ಟ್ರಾನ್ಸ್ಲೇಟ್ ಮಾಡ್ತೀರಿ. ಆಮೇಲೆ ಇಂಡಿವಿಜುವಲ್ ಆಗಿ ನಾನು ಯಾರಿಗೂ ಕೊಡೋದಿಲ್ಲ. ಇಲ್ಲ, ಅಲ್ಲೇ ಇದೆ ಒಂದು ಟೈಪ್ ಆಗಿತ್ತು ನೋಡಿ, ಅದ್ರ ಮೇಲೆ ಬರ್ಕೊಂಡು ಇನ್ನು ಮುಂದೆ ತಗೋಬೇಕು. ನಿಮಗೆ ಕೊಡ್ತೀನಿ ರೀ ಕಾಪಿ ಸಾಮಕ್ಕೆ, ಫೇರ್ ಕಾಪಿನೇ ಕೊಡ್ತೀನಿ. ಯಾಕೆ ಥರ ಕೆಲ್ಸ್ಕೊಡ್ತೀರಾ? ಕೋರಮಂಗಲ ಕಚೇರಿಯಲ್ಲಿದ್ದಾರೆ ರಾಮಲಿಂಗಾರೆಡ್ಡಿ. ಇಂದೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಸಚಿವ ಸ್ಥಾನಕ್ಕೆ, ನೂತನವಾಗಿ ಸಿಕ್ಕಿದಂತ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡ್ತಾರೆ. ಈಗ ತಾನೇ ಅಲ್ಲಿ ಅವರು ಇದ್ದಂತ ಬೆಂಬಲಿಗರು ಮಾತಾಡಿಸ್ತಾ ಇದ್ರು, ಕೆಪಿಸಿಸಿ ಅಧ್ಯಕ್ಷರು ಮಾತಾಡಿಸ್ತಾರೆ, ಸರ್ ಯಾಕೆ ಈ ಸಂದರ್ಭದಲ್ಲಿ ನಿರ್ಧಾರ ಅಂತ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಅದೆಲ್ಲ ಬೇಡಪ್ಪ, ನಾನು ನಿರ್ಧಾರ ಮಾಡಿದ್ದಾಗಿದೆ, ಯಾರ ಮಾತು ನಾನು ಕೇಳಲ್ಲ ಅಂತ. ಅಂದ್ರೆ ಒಂದಂತೂ ಸ್ಪಷ್ಟ, ಯಾರ ಮಾತಿಗೂ ಕೂಡ ಕಿವಿ ಕೊಡ್ತಾ ಇಲ್ಲ. ಅದರ ಜೊತೆಯಲ್ಲಿ ಅಸಮಾಧಾನ ಇರೋದು ನಿಜ. ಈ ಖ್ಯಾತೆ ಇದೇ ರೀತಿಯಲ್ಲಿ ಮುಂದುವರಿಯುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದು ರಾಮಲಿಂಗಾರೆಡ್ಡಿ ಅವರಿಂದ ಆರಂಭವೋ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಅಲ್ಲೇ ಇದ್ದಂಥ ಕಾರ್ಯಕರ್ತರ ಮೇಲೂ ಕೂಡ ಗರಂ ಆದ್ರು ರಾಮಲಿಂಗಾರೆಡ್ಡಿ ಅವರು. ಈ ಸಂದರ್ಭದಲ್ಲಿ ಸಚಿವರ ಮನವೊಲಿಕೆ ಯಾವುದೇ ಮನವೊಲಿಕೆಗೂ ಕೂಡ ಸಚಿವರು ಬರ್ತಾ ಇಲ್ಲ ಅನ್ನುವಂಥದ್ದಂತೂ ಕನ್ಫರ್ಮ್. ಸಿಎಂ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅದು ಸಾಧ್ಯ ಆಗಿಲ್ಲ. ನಿನ್ನೆ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ಜಲಸಂಪನ್ಮೂಲ ವಿಚಾರಕ್ಕೆ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ನನಗೂ ಆ ಖಾತೆಗೆ ಏನು ಸಂಬಂಧ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಎದ್ದು ಹೊರ ನಡೆದಿರುವಂಥ ಬೆಳವಣಿಗೆಗಳು ಕೂಡ ನಿನ್ನೆ ನಡೀತು. ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಆಗಿರುವಂತಹ ಡೆವಲಪ್ಮೆಂಟ್ಸ್ ಅನ್ನ ಗಮನಿಸಿದ್ರೆ ಯಾವ ಮಾತಿಗೂ, ಯಾರ ಮಾತಿಗೂ ರಾಮಲಿಂಗಾರೆಡ್ಡಿಯವರು ಬಗ್ಗಿಲ್ಲ, ಕಿವಿ ಕೊಟ್ಟಿಲ್ಲ ಅನ್ನುವಂಥದ್ದಂತೂ ಕನ್ಫರ್ಮ್. ಅಧಿಕೃತವಾಗಿ ಇನ್ನೇನು ಘೋಷಣೆ ಮಾಡ್ತಾರೆ. ನಗರಾಭಿವೃದ್ಧಿ ಖಾತೆ ಬೇಕು, ನಾನು ಬೆಂಗಳೂರಿನವನು, ನನಗೆ ಆ ಖಾತೆ ಕೊಡದೆ ಇನ್ಯಾವ ಖಾತೆ ಕೊಡ್ತಾರೆ ಅನ್ನೋದು ಸಚಿವರ ವಾದ. ಬಂಧುಗಳೇ, ಇವತ್ತು ನಾನು ಹಿಂದೆ ರಾಜಕೀಯಕ್ಕೆ ಬಂದಿದ್ದು 1973ರಲ್ಲಿ. ಆಗ ವಿದ್ಯಾರ್ಥಿ ನಾಯಕನಾಗಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ಎಲೆಕ್ಷನ್ನು ಗೆದ್ದೆ. ಆಗ NSC ಸೇರಿಕೊಂಡೆ. ಅಂದರೆ 73 ಅಂದರೆ 53 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ NSCಯಲ್ಲಿ ಮತ್ತು ಯೂತ್ ಕಾಂಗ್ರೆಸ್ಸು ಮತ್ತು ಬ್ಲ್ಯಾಕ್ ಅಧ್ಯಕ್ಷನಾಗಿ ಕಾರ್ಯಾಧ್ಯಕ್ಷನವರೆಗೂ ಕೂಡ ಕೆಲಸ ಮಾಡಿದ್ದೀನಿ. ಇದು ಕಾಂಗ್ರೆಸ್ ಪಕ್ಷ ನನಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ. 9 ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದೆ. ಮೊದಲು 1985ರಲ್ಲಿ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಯಾರ ಮನೆಗೆ ಹೋಗಿ ನನಗೆ ಅಸೆಂಬ್ಲಿ ಸೀಟ್ ಕೊಡಿ ಅಂತ ಕೇಳಿರಲಿಲ್ಲ. ವೀರಪ್ಪಲ್ಲಿಯವರೇ ಕರೆದು ಸೀಟು ನನಗೆ ಕೊಟ್ಟರು. ಆಗ ಸೋತೆ ನಾನು. ಆಮೇಲೆ 89ರಿಂದ ಸತತವಾಗಿ 8 ಬಾರಿ ಬೆಂಗಳೂರು ನಗರದಲ್ಲಿ ಶಾಸಕನಾಗಿ, ಜಯನಗರ ಮತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗಿ ಗೆದ್ದಿದ್ದೇನೆ. ಮೊದಲನೇ ಸಲ ವೀರಪ್ಪಯ್ಯವರ ಮಂತ್ರಿಮಂಡಲದಲ್ಲಿ ಸಚಿವನಾಗಿದ್ದೆ. ಆಮೇಲೆ SM ಕೃಷ್ಣ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಧರ್ಮಸಿಂಗ್ ಅವ್ರ ಕಾಲದಲ್ಲೂ ಸಚಿವನಾಗಿದ್ದೆ. ಸಿದ್ದರಾಮಯ್ಯನವರ 2 ಅವಧಿಯಲ್ಲಿ ಸಚಿವನಾಗಿದ್ದೆ. ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಯಾವತ್ತೂ ಕೂಡ ನನಗೆ ಮಂತ್ರಿ ಮಾಡಿ ಅಥವಾ ಇಂಥ ಪೋರ್ಟ್ಫೋಲಿಯೋ ಕೊಡಿ ಅಂತ ಯಾವ ಮುಖ್ಯಮಂತ್ರಿಗಳನ್ನೂ ನಾನು ಕೇಳಿರಲಿಲ್ಲ. ಆಮೇಲೆ 2023ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದರು. ಆಗ ನಾನು ಅವ್ರನ್ನ ಹೋಗಿ ನಾನೇನು ಮಿನಿಸ್ಟ್ರು ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಅವರೇ ಕರೆದು ನನ್ನ ಮಿನಿಸ್ಟ್ರು ಮಾಡಿದ್ರು.
ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಯಿತು. 23ನೇ ತಾರೀಕು ಸುರೇಶ್, ನಮ್ಮ ಬೈರತಿ ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ, ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದರು. ಕನ್ನಿಂಗ್ಯಾಮ್ ರೋಡ್ಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾರೋ ಇದ್ದರು, ಸೆಲ್ಲರಲ್ಲೇ ಪಾರ್ಕಿಂಗಲ್ಲಿ ನಾನು ಸುರೇಶು ಮಾತಾಡಿದ್ವಿ. ಏನು ಕರೆದಿದ್ದೇನು ಅಂತ ಕೇಳಿದೆ. ಅದಕ್ಕೆ ನಿಮಗೆ ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ಹೇಳಿದರು. ಅಷ್ಟೇ ತಾನೇ ಫೋನಲ್ಲಿ ಹೇಳಿದರೆ ಸಾಕಾಗಿತ್ತು, ಇದಕ್ಕೆ ಯಾಕೆ ಕರೆದ್ರಿ ಅಂತೇಳಿ ನಾನು ಸಿದ್ದರಾಮಯ್ಯ ಅವ್ರನ್ನ ಭೇಟಿನೂ ಮಾಡಲಿಲ್ಲ. ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ ನಾನು ಬಂದುಬಿಟ್ಟು, ನಾನೇನು ಕೇಳಿರಲಿಲ್ಲ ಪೋರ್ಟ್ಫೋಲಿಯೋ ಕೊಡಿ ಅಂತ. ನಾನು ಸಿದ್ದರಾಮಯ್ಯನವ್ರನ್ನೂ ಕೇಳಲಿಲ್ಲ, ಅವರೇ ವಾಲಂಟಿಯರ್ ಆಗಿ ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ 25ಕ್ಕೆ ಅನೌನ್ಸ್ ಆಯಿತು ಪೋರ್ಟ್ಫೋಲಿಯೋ. ನನ್ನದು ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಫೋನ್ ಮಾಡಿದೆ, ಸುರೇಶಿಗೆ ಫೋನ್ ಮಾಡಿದೆ. ಅವರಿಬ್ಬರು ಜೊತೆನೇ ಕಾರಲ್ಲಿ ಹೋಗ್ತಾಯಿದ್ರು. ಯಾಕೆ ಈಗ ಆಯಿತು ಅಂತ ಹೇಳಿದೆ. ಇದು ಬೇರೆ ಬೇರೆ ಕಾರಣಗಳಿಂದ ಇದು ಬದಲಾವಣೆ ಆಗೋಯಿತು ಅಂತ ಹೇಳಿದರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನಾನೇನು ಕೇಳಿರಲಿಲ್ಲ, ಏನು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ. ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು, ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ ಡಿ ಕೆ ಸುರೇಶು, ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ ಅವತ್ತು, ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಮತ್ತು ಮೊನ್ನೆ 25ರಲ್ಲಿ ಅವರು CM ಆಗಿ ಓದ್ ತಗೋಬೇಕು, ಅದರ ಹಿಂದಿನ ದಿನಾನೇ ನಾವು ಹೋಗಿದ್ವಿ. ನಾನು ಕೃಷ್ಣರಾಜ್ ಅವರು ಇಲ್ಲೇ ಇದ್ದಾರೆ, ಅವರಿಗೆ MLC ಸೀಟ್ಗೆ ರೆಕಮೆಂಡೇಷನ್ ಮಾಡೋದಕ್ಕೆ ಹೋಗಿದ್ದೆ ಕೃಷ್ಣರಾಜ್ ಅವರಿಗೆ. ಆಮೇಲೆ ಕೃಷ್ಣರಾಜ್ ಅವರು ಅವ್ರ ವಿಚಾರ ಮುಗಿದ ಮೇಲೆ ನಾವಿಬ್ಬರೇ ಪರ್ಸ್ನಲ್ಲಾಗಿ ಕೂತಿದ್ದಾಗ ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಲದಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಯಾರು ನನ್ನ ಹತ್ರ ಮಾತಾಡಿಲ್ಲ. ನಾನು ಆಗಲೇ ಹೇಳಿದಲ್ಲ, ಏನೂ ಮಾತಾಡೋದಿಲ್ಲ, ಇಷ್ಟೇ. ಇಲ್ಲ, ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಏನು ಮಾತಾಡಲ್ಲ, ಶಾಸಕರಾಗಿರ್ತೀನಿ. ಕಾಂಗ್ರೆಸ್ ರಾಜೀನಾಮೆಯನ್ನ ಘೋಷಿಸಿದ್ದಾರೆ ರಾಮಲಿಂಗಾರೆಡ್ಡಿ. ಜಲಸಂಪನ್ಮೂಲ ಖಾತೆಯನ್ನು ನನಗೆ ಕೊಟ್ಟರು, ನನಗದರಲ್ಲಿ ಸಮಾಧಾನ ಇಲ್ಲ, ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೀನಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರ ಕ್ಯಾಬಿನೆಟ್ನ 1 ವಿಕೆಟ್ ಪತನ ಆಗಿದೆ. ನಾನು ಶಾಸಕನಾಗಿ ಮುಂದುವರಿತೀನಿ. 8 ಬಾರಿ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ನನ್ನ ಹಿರಿತನದ ಆಧಾರದ ಮೇಲೆ ನನ್ನನ್ನು ಮಂತ್ರಿ ಮಾಡಿದ್ರು. DK ಶಿವಕುಮಾರ್ ಅವರು ಈ ಹಿಂದೆ ನಮ್ಮ ಮನೆಗೆ ಬಂದು ಮಾತಾಡಿದ್ರು, ನಿನ್ನನ್ನು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟು ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು. ಮೊನ್ನೆ ಕೂಡ ಮಾತಾಡಿದ್ರು. ಆದರೆ ಕೊನೆಗೂ ನೋಡಿದ್ರೆ ನನಗೆ ಕೊಟ್ಟಿದ್ದು ಜಲಸಂಪನ್ಮೂಲ ಖಾತೆ. ನನಗೆ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ನಾನು ರಾಜೀನಾಮೆಯನ್ನ ಕೊಟ್ಟಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ನಾನು ಶಾಸಕನಾಗಿ ಮುಂದುವರಿತೀನಿ. 8 ಬಾರಿ ನಾನು ಶಾಸಕನಾಗಿದ್ದೀನಿ. ಜನಸೇವೆ ಮಾಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಶಾಸಕನಾಗಿ. ಆದರೆ ಮಂತ್ರಿ ಸ್ಥಾನ ನನಗೆ ಬೇಡ, ಜಲಸಂಪನ್ಮೂಲ ಖಾತೆ ನನಗೆ ಬೇಡ. ನನಗೆ ಬೇಕಾಗಿದ್ದು, ಅಥವಾ ನೀವೇ ಹೇಳಿದ್ದು, ನಾನು ಕೇಳಿದ್ದು ಅಲ್ಲ, ನೀವೇ ಹೇಳಿದ್ದು, ನೀವೇ ಕೊಡ್ತೀನಿ ಅಂದಿದ್ದು. 2.5 ವರ್ಷದ ನಂತರ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ನಿನ್ನನ್ನು ಈ ಮಂತ್ರಿ ಮಾಡ್ತೀನಿ ಅಂತೇಳಿ ಹೇಳಿದ್ರಿ. ಆದರೆ ಈಗ ಹೀಗೆ ಮಾಡಿದ್ರಿ, ಇದು ನನಗೆ ಬೇಸರ ಆಗಿದೆ ಅಂತೇಳಿ ಕಾಂಗ್ರೆಸ್ನ ಹಿರಿಯ ನಾಯಕ, ಕಾಂಗ್ರೆಸ್ನ ಕಟ್ಟಾಳು, 8 ಬಾರಿ ಶಾಸಕರಾಗಿರುವ BTM ಕ್ಷೇತ್ರದ ಶಾಸಕ ರಾಮಲಿಂಗಾರೆಡ್ಡಿ ಈಗ ತಮ್ಮ ಮಂತ್ರಿಗಿರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ.
ನನಗೆ ಹೇಳಿದ್ದ ಖಾತೆಯನ್ನ ಯಾವಾಗ ನೀವು ಬೇರೆಯವರಿಗೆ ಕೊಟ್ಟರೋ ನನಗಿದ್ರಲ್ಲಿ ಅಸಮಾಧಾನ ಇದೆ, ನನಗೆ ಬೇಸರ ಆಯಿತು. ಹಾಗಾಗಿ ಆತ್ಮಸಾಕ್ಷಿ ವಿರುದ್ಧ ನಾನು ನಡ್ಕೊಳ್ಳೋದಿಲ್ಲ. ಈ ಕಾರಣದಿಂದ ನಾನು ನನ್ನ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಬಿಗ್ ಅನೌನ್ಸ್ಮೆಂಟ್ ರಾಮಲಿಂಗಾರೆಡ್ಡಿ ಅವರದ್ದು ಇದು. ಬಿಗ್ ಅನೌನ್ಸ್ಮೆಂಟ್. ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಸುಮಾರು 13 ಜನ, ಡಿ ಕೆ ಶಿವಕುಮಾರ್ ಸೇರಿ 14 ಜನ, ಇನ್ನು 20 ಸಂಪುಟದ ಖಾತೆಗಳು ಖಾಲಿ ಇದ್ದಾವೆ. ಆದರೆ 13 ಜನರಲ್ಲಿ ಈಗ ರಾಮಲಿಂಗಾರೆಡ್ಡಿ ಅವರು ತಮ್ಮ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ನನಗೆ ಈ ಖಾತೆ ಬೇಡ ಅಂತ ಹೇಳಿ, ನಾನು ಶಾಸಕನಾಗಿರ್ತೀನಿ ಅಂತೇಳಿ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತೇಳಿ ನಾನೆಲ್ಲೂ ಕೇಳಿಲ್ಲ, ಇವರೇ ಹೇಳಿದ್ರು. ಮೊನ್ನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ನನಗೆ ಕೊಟ್ಟಿದ್ದು ಜಲಸಂಪನ್ಮೂಲ ಖಾತೆ. 2023ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅದು. ಆ ಸಮಯದಲ್ಲೂ ಕೂಡ ನಾನೇನು ಕೇಳಿರ್ಲಿಲ್ಲ, ನನ್ನನ್ನ ಕರೆದು ನನ್ನನ್ನ ಮಂತ್ರಿ ಮಾಡ್ತೀನಿ, ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇ ನನಗೆ ಕೊಡ್ತೀನಿ ಅಂತೇಳಿ ಹೇಳಿದ್ರು. ಆದ್ರೆ ಆಗ್ಲೂ ಕೂಡ ತಪ್ಪೋಯ್ತು, ನಾನೇನು ಕೇಳಿರ್ಲಿಲ್ಲ, ನನ್ನನ್ನ ನೀವೇ ಹೇಳಿ ಕೇಳಿ ಮಾಡಿದ್ರಿ. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮನೆಗೆ ಬಂದು ಸಂಜೆವರೆಗೂ ನಮ್ಮ ಮನೆಯಲ್ಲಿದ್ದು ನಿನ್ನನ್ನ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಸಚಿವನನ್ನಾಗಿ ಮಾಡ್ತೀನಿ ಅಂತೇಳಿ ಹೇಳಿ ಈಗ ಮಾತು ತಪ್ಪಿದ್ರಲ್ಲ, ಇದು ನನಗೆ ಬಹಳ ಬೇಸರವಾಗಿದೆ. ಆತ್ಮಸಾಕ್ಷಿ ವಿರುದ್ಧ ನಾನು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ. ನನಗೆ ಕೊಟ್ಟಿರುವಂತ ಜಲಸಂಪನ್ಮೂಲ ಖಾತೆ ನನಗೆ ಬೇಡವೇ ಬೇಡ. ನಾನು ಕೇಳಿದ್ದೆ ಒಂದು, ಅಥವಾ ನೀವು ಹೇಳಿದ್ದೆ ಒಂದು, ನನಗೀಗ ಕೊಟ್ಟಿದ್ದೆ ಒಂದು, ನನಗೆ ಖಾತೆನೇ ಬೇಡ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು, BTM ಕ್ಷೇತ್ರದ ಶಾಸಕರು, 8 ಬಾರಿ ಶಾಸಕರಾಗಿರುವ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಪ್ರಮಾಣ ವಚನವನ್ನ ಸ್ವೀಕರಿಸುವಂತ ಸಮಯದಲ್ಲೂ ಕೂಡ ನೀವು ಹೇಳ್ದಂಗೆ ನಡ್ಕೋತೀರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಆದ್ರೆ ನೀವು ಹಂಗೆ ನಡ್ಕೊಂಡಿಲ್ಲ, ನೀವು ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ. ಹಾಗಾಗಿ ನನಗೆ ನೀವು ಕೊಟ್ಟ ಜಲಸಂಪನ್ಮೂಲ ಖಾತೆ ಬೇಡವೇ ಬೇಡ ಅಂತೇಳಿ ಹೇಳಿದ್ದಾರೆ. ಬಹುಶಃ ಮೊನ್ನೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ಜೊತೆಗೆ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ನನ್ನ ಹಿರಿತನದ ಆಧಾರದ ಮೇಲೆ ಯಾವ ಖಾತೆಯನ್ನ ಕೊಡ್ತಾರೆ ಆ ಖಾತೆಯನ್ನ ನಿಭಾಯಿಸ್ತೀನಿ ಅಂತ ಹೇಳಿದ್ರು. ಬಹುಶಃ ಅವರಿಗೊಂದು ಕಾನ್ಫಿಡೆಂಟ್ ಇತ್ತು ರಾಮಲಿಂಗಾರೆಡ್ಡಿ ಅವರಿಗೆ, ಇಂಥದ್ದೇ ಖಾತೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ ನೀವೇ ಕೊಟ್ಟಂತ ವಾಗ್ದಾನ ಅದು, ನೀವೇ ಹೇಳಿದಂತ ಮಾತದು. ಈ ಕಾರಣದಿಂದ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಸಿಗುತ್ತೆ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಅಂದ್ಕೊಂಡಿದ್ರು. ಆದ್ರೆ ಅಲ್ಟಿಮೇಟ್ಲಿ ಫೈನಲಿ ಯಾವಾಗ ಜಲಸಂಪನ್ಮೂಲ ಖಾತೆ ಸಿಕ್ತೋ ಇದರಿಂದ ಅತೃಪ್ತಗೊಂಡು ರಾಜೀನಾಮೆ ಕೊಟ್ಟಿದ್ದಾರೆ ತಮಗ್ ಕೊಟ್ಟಂತ ಜಲಸಂಪನ್ಮೂಲ ಖಾತೆಗೆ. ಇಲ್ಲ ಅಂತೇಳಿ ಇವತ್ತು ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಯಾರು ನನ್ನ ಹತ್ರ ಮಾತಾಡಲಿಲ್ಲ. 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಅಥವಾ ನಮ್ಮ ಮಗನಿಗೂ ಗೊತ್ತಿಲ್ಲ, ಯಾರಿಗೂ ಹೇಳಲೇ ಇಲ್ಲ. ನಾನು ಇಷ್ಟೊತ್ತು ಮಾತಾಡೋದಲ್ಲ, ಅದೆಲ್ಲ ಮಾತಾಡಲ್ಲಪ್ಪ. ಹೌದು, ಅಯ್ಯೋ ಏನಾರು ಮಾಡ್ಕೊಳ್ಳಿ ಹೋಗಿ. ಅದೆಲ್ಲ ಏನು ಮಾತಾಡಲ್ಲ ಹೋಗಪ್ಪ. ಅದು ಇಲ್ಲೇ ಇದೆ ನೋಡಿ ಸಾಕ್ಷಿ, ಇವರೆಲ್ಲ ಸಾಕ್ಷಿ. ಅದಕ್ಕೆ ನೋ ಕಾಮೆಂಟ್ಸ್. ಅದೆಲ್ಲ ಏನೇನಾಯ್ತು ಅಂತ ನಾನು ಹೇಳೋದಿಲ್ಲ. ನಿಮ್ಗೇನು ಹೇಳಬೇಕು ಮತ್ತೆ ನಿಮ್ಗೆ ಕೇಳಿದ್ದೀನಿ. ನಿಮಗೆಲ್ಲ ಧನ್ಯವಾದಗಳು. ಎಲ್ಲ ತಿಂಡಿ ತಿನ್ಕೊಂಡು ಕಾಫಿ
ಇನ್ನೊಂದ್ಸಲ ಅವಕಾಶ ಸಿಕ್ಕಿದ್ರೆ ಸರ್ ನಮ್ಮ ರಾಜಕಾರಣ ಮುಂದುವರಿಯುತ್ತಾ ಅಥವಾ ಹೇಗೆ? ರಾಜಕಾರಣ ರಾಮಲಿಂಗಾರೆಡ್ಡಿ ಅವರು ಹಂಗೆ ನೋಡಿದ್ರೆ ಇಲ್ಲಿವರೆಗೂ ಕೂಡ ಯಾವ್ಯಾವ ಖಾತೆಯನ್ನ ನಿಭಾಯಿಸಿದ್ದಾರೆ ಅಂತ ಕೇಳಿದ್ರೆ ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ 1992ರಿಂದ 94ರ ಅವಧಿಯಲ್ಲಿ ಹಣಕಾಸು ಬೃಹತ್ ಮಧ್ಯಮ ಕೈಗಾರಿಕಾ ರಾಜ್ಯ ಸಚಿವರಾಗಿದ್ದರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇಲಾಖೆಯೂ ಕೂಡ ಅವರದಿತ್ತು. SM ಕೃಷ್ಣ ಅವರ ಅವಧಿಯಲ್ಲಿ 2002 2004ರಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅವರದ್ದಾಗಿತ್ತು. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ SM ಕೃಷ್ಣ ಅವರ ಅವಧಿಯಲ್ಲಿ ಅವರು ಹೊಂದಿದ್ರು. ಇನ್ನು ಧರಮ್ ಸಿಂಗ್ ಅವರ ಸರ್ಕಾರ 2004 2006ರ ಅವಧಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಸಚಿವರಾಗಿದ್ದರು. ಸಿದ್ದರಾಮಯ್ಯ ಮೊದಲ ಅವಧಿಯ ಸರ್ಕಾರ 2013-18ರಲ್ಲಿ ಸಾರಿಗೆ ಇಲಾಖೆಯನ್ನು ನಿರ್ವಹಿಸಿದ್ರು. ಗೃಹ ಇಲಾಖೆಯನ್ನು ಕೂಡ ರಾಮಲಿಂಗಾರೆಡ್ಡಿಯವರು ನಿರ್ವಹಿಸಿದ್ರು. 2023-26 ಸಿದ್ದರಾಮಯ್ಯನವರ ಎರಡನೇ ಅವಧಿಯ ಸರ್ಕಾರದಲ್ಲಿ ಸಾರಿಗೆ ಇಲಾಖೆ ಮತ್ತು ಮುಜರಾಯಿ ಇಲಾಖೆಯನ್ನ ರಾಮಲಿಂಗಾರೆಡ್ಡಿಯವರು ನಿರ್ವಹಿಸಿದ್ರು. ಆ ಸಮಯದಲ್ಲಿ ನೀವು ನನ್ನ ಹತ್ರ ಹೇಳಿದ್ರಿ 2023ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎರಡನೇ ಬಾರಿಗೆ ಅವರ ಸರ್ಕಾರ ಬಂತಲ್ಲ, ಆ ಸಮಯದಲ್ಲಿ ಹೇಳಿದ್ರಿ ನಿಮ್ಮನ್ನ ನಗರಾಭಿವೃದ್ಧಿ ಸಚಿವರನ್ನಾಗಿ ಮಾಡ್ತೀವಿ ಅಂತೇಳಿ ನೀವೇ ಕೊಟ್ಟಂತ ವಾಗ್ದಾನ. ಆದರೆ ಏನೋ ಲೆಕ್ಕಾಚಾರ ಬದಲಾಯಿತು. ಆ ಸಮಯದಲ್ಲೂ ನಾನು ಸಹಿಸ್ಕೊಂಡೆ. DK ಶಿವಕುಮಾರ್ ಅವರೇ ನಮ್ಮ ಮನೆಗೆ ಬಂದು ಹೇಳಿ ವಾಗ್ದಾನ ಕೊಟ್ಟು ಮಾತು ಕೊಟ್ಟು ಹೋಗಿ ಈಗ ಜಲಸಂಪನ್ಮೂಲ ಖಾತೆ ಕೊಟ್ಟರೆ ನನಗೆ ಬೇಸರ ಆಗಲ್ವಾ? ಹೀಗಾಗಿಯೇ ನಾನು ಆತ್ಮಸಾಕ್ಷಿ ವಿರುದ್ಧ ಕೆಲಸ ಮಾಡೋದಿಲ್ಲ, ಜಲಸಂಪನ್ಮೂಲ ಖಾತೆ ನನಗೆ ಬೇಡವೇ ಬೇಡ ಹೀಗಂತೇಳಿ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ, ರಾಜೀನಾಮೆಯನ್ನು ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ರಾಮಲಿಂಗಾರೆಡ್ಡಿಯವರು ಬಹುಶಃ ಇಷ್ಟು ನಿಷ್ಠೂರವಾಗಿ ಮಾತಾಡಿದ್ದನ್ನು ನಾನು ಇಲ್ಲಿವರೆಗೂ ನೋಡಿಲ್ಲ. ಎಷ್ಟು ಬೇಸರ ಆಗಿರ್ಬೋದು ಅವರಿಗೆ ಅಭಿಷೇಕ್? ಈಗ ಮಿತಭಾಷಿಯಾಗಿರುವಂಥ ರಾಮಲಿಂಗಾರೆಡ್ಡಿ ಯಾವತ್ತೂ ಕೂಡ ತಮ್ಮ ಟೆಂಪರನ್ನು ಕಳ್ಕೊಳ್ದೇ ಇರುವಂಥ ರಾಮಲಿಂಗಾರೆಡ್ಡಿ ಇವತ್ತು ಹೊಸ ವರ್ಷನನ್ನು ರಾಜ್ಯ ನೋಡಿರುವಂಥದ್ರಲ್ಲಿ ತಪ್ಪಿಲ್ಲ. ಕಾರಣ 2023ರಲ್ಲಿ ಅವರು ಮಿನಿಸ್ಟರ್ ಆದಂಥ ಸಂದರ್ಭದಲ್ಲೇ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆಯನ್ನು ಕೇಳೋದಕ್ಕಿಂತ ಮೊದಲಿಂದ ನಾವು ಗಮನಿಸಬೇಕಾಗಿರುವಂಥದ್ದು BMP ಬೆಂಗಳೂರು ಮಹಾನಗರ ಪಾಲಿಕೆ ಆಗಿತ್ತು, BBMP ಆಯಿತು, GBA ಆಯಿತು. ಯಾವುದೇ ಸಂದರ್ಭದಲ್ಲಿ ಪಾಲಿಕೆಯಲ್ಲಿ ಮೇಯರ್ ಯಾರಿರಬೇಕು ಅನ್ನೊಂದು ಹಿಡಿತದಲ್ಲಿ ಆ ಒಂದು ಓಟದಲ್ಲಿ ಯಾವತ್ತಿದ್ರೂ ಫಸ್ಟಲ್ಲಿ ಇದ್ದಂಥವರು ರಾಮಲಿಂಗಾರೆಡ್ಡಿರವರ ಬಣದವರು. ಯಾವ ಸಂದರ್ಭಕ್ಕೆ ಯಾರನ್ನ ಮೇಯರ್ ಆಗಿ ಮಾಡಬೇಕು ಅನ್ನೋದು ಕೊನೆಯ ಹಂತದ ಕಸರತ್ತನ್ನು ಕೂಡ ಡಿಸೈಡ್ ಮಾಡ್ತಿದ್ದವರು ರಾಮಲಿಂಗಾರೆಡ್ಡಿರವರು. ಬೆಂಗಳೂರಿನ ಮೇಲೆ ಅಷ್ಟು ಹಿಡ್ಕೊಂಡಿರುವಂಥ ರಾಮಲಿಂಗಾರೆಡ್ಡಿರವರಿಗೆ ಈ ಒಂದು ಬೆಂಗಳೂರು ಖಾತೆಯನ್ನು ನೀಡ್ತೇವೆ ಅಂತ ಭರವಸೆ ನೀಡಲಾಗಿತ್ತು. ಆದರೆ DK ಶಿವಕುಮಾರ್ ಅವರು ಆ ಒಂದು ಖಾತೆಯನ್ನು ನಿಭಾಯಿಸ್ತಾ ಇದ್ದಂಥ ಆ ಸಂದರ್ಭದಲ್ಲಿ ಖುದ್ದು DK ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯನವರು ಕೂಡ ಮಾತನ್ನ ನೀಡಿದ್ರು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಇಮಿಡಿಯೇಟ್ಲಿ ಆ ಖಾತೆಯನ್ನು ನಿಮಗೆ ಕೊಡ್ತೀನಿ ಅಂತ ರಾಮಲಿಂಗಾರೆಡ್ಡಿ ಅವರಿಗೆ ಭರವಸೆಯನ್ನು ಕೊಟ್ಟಿದ್ರು ಅಂತ ಅನೇಕ ಬಾರಿ ರಾಮಲಿಂಗಾರೆಡ್ಡಿರವರು ಆನ್ ದ ರೆಕಾರ್ಡ್ ಹೇಳಿರುವಂಥದ್ದು, ಆಫ್ ದ ರೆಕಾರ್ಡ್ ಹೇಳಿರುವಂಥದ್ದು. ಆದರೆ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಮಾತು ಕೊಟ್ಟಂತ ಖಾತೆಯನ್ನು ಕೊಟ್ಟಿಲ್ಲ ಅನ್ನೋದು ಬೇಸರ ಅವರಿಗೆ ಇರುವಂಥದ್ದು. ಇನ್ನೊಂದು ವಿಚಾರ ನಾವು ಗಮನಿಸಬೇಕಾಗಿರೋದು, ಎಲ್ಲಿಯೂ ಕೂಡ ನೋ ನಾನ್ ಸೆನ್ಸ್ ಪೊಲಿಟಿಷಿಯನ್ ಅಂತ ರಾಮಲಿಂಗಾರೆಡ್ಡಿರವ್ರನ್ನ ಕರೆಯಲಾಗುತ್ತೆ. ಮಿತಭಾಷಿ, ಯಾವತ್ತೂ ಕೂಡ ಎಲ್ಲೂ ಕೂಡ ಉಲ್ಟಾ ಸೀದಾ ಮಾತಾಡಿಲ್ಲ. ಯಾವುದೇ ವಿಚಾರ ಇದ್ರೂ ಕೂಡ ಬ್ಯಾಲೆನ್ಸ್ ಮಾಡಿ ಮಾತನಾಡ್ತಾ ಇದ್ದಂಥ ವ್ಯಕ್ತಿ ಆಗಿದ್ರು. 8 ಬಾರಿ ಶಾಸಕರಾಗಿದ್ರು. ಈ ಬಾರಿ ಮುಜರಾಯಿ ಹಾಗೂ ಟ್ರಾನ್ಸ್ಪೋರ್ಟ್ ಸಚಿವರು ಕೂಡ ಆಗಿದ್ರು. ಯಾವುದೇ ವಿಚಾರದಲ್ಲೂ ಕೂಡ ಒಂದು ಲೂಪ್ ಹೋಲ್ ಅನ್ನು ಕೂಡ ಬಿಟ್ಟು ಕೊಡದೇ ಇದ್ದಂಥ ಸಚಿವರಿಗೆ ಈಗ ಒಂದು ವಿಕೆಟ್ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಪತನ ಆಗಿದೆ ಅಂತ ಈಗ ಕಾಣಿಸ್ತಾ ಇರುವಂಥದ್ದು. ಖುದ್ದು ರಾಮಲಿಂಗಾರೆಡ್ಡಿರವರು ಸುಮಾರು 53 ವರ್ಷಗಳ ರಾಜಕೀಯ ಜೀವನದಲ್ಲಿ ಈ ರೀತಿಯಾದಂಥ ಬೇಸರ ಆಗಿಲ್ಲ ಅಂತ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. 2 ವಿಚಾರ, ಒಂದು DK ಶಿವಕುಮಾರ್ ಅವರ ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ಲ ಅನ್ನೋದು ಬೇಸರ ಆಗುತ್ತೆ. ಎರಡನೇದು, ಕಾಂಗ್ರೆಸ್ ಹೈಕಮಾಂಡ್ನ ಪದೇ ಪದೇ ಯಾವತ್ತು ರಾಮಲಿಂಗಾರೆಡ್ಡಿರವರು ಹೋಗಿ ಬಾಗಿಲು ತಟ್ಟಿಲ್ಲ, ಆದರೂ ಕೂಡ ಇಲ್ಲಿ ನಿರ್ಲಕ್ಷ್ಯ ಆಗಿದೆ ಅನ್ನೋದೊಂದಾಗುತ್ತೆ. ಮತ್ತೊಂದು ಕಡೆಗೆ ಕೊಟ್ಟ ಮಾತನ್ನು ಈಡೇರಿಸಿಕೊಳ್ಳಿಲ್ಲ, ಸಿಕ್ಕ ಖಾತೆಯನ್ನು ಬಿಟ್ಕೊಡ್ಬೇಕಾಯಿತು, ಈಗ ಖಾತೆಯನ್ನು ಕೊಡ್ತೀವಿ ಅಂತ ಹೇಳಿ ಮೋಸ ಆಗಿದೆ ಅನ್ನೋದು ಬೇಸರ ಇರುವಂಥದ್ದು 2 ವಿಚಾರ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಅವರು ರಾಜೀನಾಮೆ ಪತ್ರ ಕೊಟ್ಟಿದ್ರು ಕೂಡ ಮನವೊಲಿಸುವಂಥ ಕೆಲಸವನ್ನು ಕಾರ್ಯಕರ್ತರು ಅವರ ಕಚೇರಿಯಲ್ಲಿ ಮಾಡಿದ್ದಾರೆ. ಖುದ್ದು DK ಶಿವಕುಮಾರ್ ಅವರು ಈಗಾಗಲೇ ಯಾವ ರೀತಿ ಇದಕ್ಕೆ ಸ್ಪಂದಿಸ್ತಾರೆ ಅಂತ ನೋಡಬೇಕಾಗಿರುವಂಥದ್ದು. ಯಾಕಂದರೆ ಇವರು ಕೂಡ ಹಿರಿಯರಿದ್ದಾರೆ, ರಾಮಲಿಂಗಾರೆಡ್ಡಿರವರು ಹಿರಿಯರಿದ್ದಾರೆ, DK ಶಿವಕುಮಾರ್ ಅವರು ಹಿರಿಯರಿದ್ದಾರೆ. ಈ ಒಂದು ಕ್ಯಾಬಿನೆಟ್ನಲ್ಲಿ
ರಾಜಕೀಯದಲ್ಲಿ ಮೊದಲ ವಿಕೆಟ್ ಪತನ ಆಯಿತು ಅಂದರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರಕ್ಕೆ ಈಗಾಗಲೇ ಹೊಡೆತ ಬೀಳೋದಕ್ಕೆ ಆರಂಭ ಆಗಿದೆ ಅನ್ನೋದು. ಎಷ್ಟು ಈಸಿಯಾಗಿ ಪವರ್ ಟ್ರಾನ್ಸಿಷನ್ ಆಯಿತೋ ಅಷ್ಟೇ ಈಸಿಯಾಗಿ ಖಾತೆಗಳನ್ನು ನಿಭಾಯಿಸುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಮುಂದುವರಿತಾರೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಈ ಒಂದು ರಾಜೀನಾಮೆಯನ್ನ ಅಂಗೀಕಾರ ಮಾಡ್ತಾರಾ ಅಥವಾ ಖಾತೆ ಬದಲಾವಣೆಯನ್ನ ಮಾಡಿ ರಾಮಲಿಂಗಾರೆಡ್ಡಿರವರು ಕೇಳಿದಂಥ ಖಾತೆಯನ್ನ ಕೊಡ್ತಾರಾ? ಕೃಷ್ಣ ಬೈರೇಗೌಡರಿಗೆ ಕೊಟ್ಟಂತ ಈ ಒಂದು ಖಾತೆ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ವಾಪಸ್ ರಾಮಲಿಂಗಾರೆಡ್ಡಿರವರಿಗೆ ಕೊಟ್ಟು ಕಂದಾಯವನ್ನೇನಾದರೂ ವಾಪಸ್ ಕೃಷ್ಣ ಬೈರೇಗೆ ಕೊಡ್ತಾರಾ? ಈ ರೀತಿಯಾದಂಥ ಒಂದಿಷ್ಟು ಗೊಂದಲಗಳಿದೆ. ಯಾಕಂದ್ರೆ ರಾಜ್ಯಪತ್ರ ಈಗಾಗಲೇ ಹೊರಡಿಸಲಾಗಿದೆ. ಅಧಿಕೃತವಾಗಿ ಯಾವ ಖಾತೆಗಳನ್ನು ಯಾರು ನಿಭಾಯಿಸಬೇಕು ಅಂತ ಸರ್ಕಾರ ಸುತ್ತೋಲೆ ಕೂಡ ಹೊರಡಿಸಿರೋದ್ರಿಂದ ಇದನ್ನು ಯಾವ ರೀತಿ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಕಾರ್ಯಕರ್ತರು ಏನೇ ಸಮಾಧಾನ ಮಾಡಿದ್ರು ಕೂಡ ರಾಮಲಿಂಗಾರೆಡ್ಡಿರವರು ಒಮ್ಮೆ ಡಿಸಿಷನ್ ತೆಗೆದುಕೊಂಡ ನಂತರ ಅದರ ವಿರುದ್ಧವಾಗಿ ಅವರೇ ಹೋಗಿಲ್ಲ ಅನ್ನೋದು ಅವರ ರಾಜಕೀಯ ಜರ್ನಿ ತೋರಿಸ್ತಾ ಇರುವಂಥದ್ದು. ಈ ವಿಚಾರದಲ್ಲಿ ಏನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ರಂಜಿತ್, ಅಭಿಷೇಕ್, ಅದರ ಜೊತೆಯಲ್ಲಿ ಸಿಎಂ ಆದಂತ 2ನೇ ದಿನಕ್ಕೆ ಡಿ ಕೆ ಶಿವಕುಮಾರ್ಗೆ ಇದು ಒಂದು ರೀತಿಯಲ್ಲಿ ಮಾಸ್ಟರ್ ಸ್ಟ್ರೋಕ್, ಬಿಗ್ ಶಾಕ್. ಇದನ್ನ ಟ್ರಬಲ್ ಶೂಟರ್ ಯಾವ ರೀತಿಯಲ್ಲಿ ಸರಿಪಡಿಸ್ತಾರೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ರಾಜೀನಾಮೆಯನ್ನ ಏನೋ ಕೊಟ್ಟರು, ಆದರೆ ಈ ರಾಜೀನಾಮೆ ಅಂಗೀಕಾರ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ನೀವು ಕೂಡ ಹೇಳ್ತಾ ಇದ್ರಿ. ಈಗ ಅದರ ಪ್ರಾಸೆಸ್, ಅದರ ಭಾಗವಾಗಿ ಏನೇನು ಆಗಬಹುದು, ಏನೇನು ಡೆವಲಪ್ಮೆಂಟ್ಸ್ ಆಗಬಹುದು, ರಾಜ್ಯ ರಾಜಕೀಯದಲ್ಲಿ ಏನು ನಿರೀಕ್ಷೆ ಮಾಡಬಹುದು ಅಂತ? ಒಂದಿಷ್ಟು ಅಸಮಾಧಾನದ ಬೇಗುದಿ ಇಲ್ಲಿವರೆಗೂ ಬೂದಿ ಮುಚ್ಚಿದ ಕೆಂಡದಂತಿತ್ತು ಅಶ್ವಿನಿ. ಈಗ ಮತ್ತೆ ವಾಪಸ್ ಅದು ಮುನ್ನೆಲೆಗೆ ಬರುವಂಥ ಸಾಧ್ಯತೆ ಇರುವಂಥದ್ದು. ಇಲ್ಲಿವರೆಗೂ ಇದ್ದಿದ್ದು ನವೆಂಬರ್ 2025ರಿಂದ ಜೂನ್ ತಿಂಗಳವರೆಗೂ, ಮೇ ತಿಂಗಳವರೆಗೂ ಇದ್ದಿದ್ದು ಅಧಿಕಾರ ಹಸ್ತಾಂತರ, ಕ್ಯಾಬಿನೆಟ್ ವಿಸ್ತರಣೆ ಹಾಗೂ ಕ್ಯಾಬಿನೆಟ್ ರೀಶಫ್ಲಿಂಗು. ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು, ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡಿದ್ದಾಯಿತು. ಅದ್ದೂರಿಯಾಗಿ ಅವರು ರಾಜಭವನದಲ್ಲಿ ಅಥವಾ ಲೋಕಭವನದಲ್ಲಿ ಪ್ರಮಾಣ ವಚನ ತೆಗೆದುಕೊಂಡ್ರು. ಅವ್ರ ಜೊತೆಗೆ 12 ಜನ ಪ್ರಮಾಣ ವಚನ ತೆಗೆದುಕೊಂಡ್ರು. ಎಲ್ಲಿಯೂ ಕೂಡ ಒಂದೇ ಒಂದು ತಕರಾರಿಲ್ಲದೆ, ಕಿರಿಕಿರಿಲ್ಲದೆ, ಯಾರಿಗೂ ಕೂಡ ಒಂದು ವೇಳೆ ಸಮಸ್ಯೆ ಇದ್ರು ಯಾರಿಗೂ ಗೊತ್ತಾಗದಂತೆ ಇದು ಸಲೀಸಾಗಿ ನಡೀತು. ಆದರೆ ಈಗ ಖಾತೆ ಹಂಚಿಕೆ ವಿಚಾರದಲ್ಲಿ ಮೊದಲಿನಿಂದಲೂ ಕೂಡ ಅಪೇಕ್ಷೆ ಇದ್ದದ್ದು ಬೆಂಗಳೂರು ನಗರ ಅಭಿವೃದ್ಧಿಯನ್ನ ನನಗೆ ಕೊಡ್ತಾರೆ ಅಂತ ರಾಮಲಿಂಗಾರೆಡ್ಡಿರವರು ಸಿದ್ಧರಾಗಿದ್ರು. ಎಲ್ಲಿಯೂ ಕೂಡ ಅವರು ಅಸಮಾಧಾನವನ್ನ, ಬೇಸರವನ್ನ, ನನಗೂ ಕೂಡ ಡಿಲೇ ಆಗ್ತಿದೆ ಖಾತೆ ಕೊಡೋದು, ನನಗೂ ಕೂಡ ಏಜ್ ಆಗ್ತಿದೆ ಅನ್ನೋದು ವಿಚಾರವನ್ನ ಹೇಳಿರಲಿಲ್ಲ. ಮುಜರಾಯಿ ಸಚಿವನಾದಂತಹ ಸಂದರ್ಭದಲ್ಲೂ ಕೂಡ ಅನೇಕ ವಿಚಾರಗಳಲ್ಲಿ ಅವರು ಹಾಸನಾಂಬ ವಿಚಾರದಲ್ಲಿ ಹಾಗೂ ಕೃಷ್ಣ ಬೈರೇಗೌಡರ ಅವರ ಮತ್ತೆ ಅವರ ಒಂದು ಪಾರ್ಟ್ನರ್ಶಿಪ್ ಯಾವ ರೀತಿ ನಡೀತು ಅಂತ ಹಾಸನಾಂಬ ವಿಚಾರದಲ್ಲಿ ನೋಡಿದ್ದೇವೆ. ಆದರೆ ಪ್ರತಿ ಬಾರಿ ಕೂಡ ಮುಜರಾಯಿ ಸಚಿವರಾಗಿದ್ರು, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು ಕೂಡ ಇಲ್ಲ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನನಗೆ ಸಿಗುತ್ತೆ, ಈ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಈ ಮಾತು ಕೊಟ್ಟ ವಿಚಾರವಾಗಿ ಈಗ ಅಸಮಾಧಾನ ಆಗಿರುವಂಥದ್ದು ಈಗ ಬಹಿರಂಗವಾಗಿ ಗೊತ್ತಾಗ್ತಾ ಇದೆ. ನಿನ್ನೆಯಿಂದಲೇ ಈ ಒಂದು ರಾಜೀನಾಮೆ ಕೊಡುವಂತ ವಿಚಾರ ಮುನ್ನೆಲೆಗೆ ಬಂದಿತ್ತು. ಆದರೆ ಅಧಿಕೃತವಾಗಿ ಇವತ್ತು ಪತ್ರವನ್ನ ಎಲ್ಲರೂ ಕೂಡ ತೋರಿಸಿರುವಂಥದ್ದು. ಖುದ್ದು ಮಿನಿಸ್ಟರ್ ಆಗಿ ಪ್ರಮಾಣ ವಚನ ತೆಗೆದುಕೊಂಡಿದ್ದ ರಾಮಲಿಂಗಾರೆಡ್ಡಿರವರೇ ಘೋಷಣೆ ಕೂಡ ಮಾಡಿರುವಂಥದ್ದು. ಅಂಗೀಕಾರವನ್ನು ಮಾಡಬೇಕಾಗಿರುವಂಥದ್ದು ಸಿಎಂ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಒಂದು ದಿನದ ಸಮಯಾವಕಾಶವನ್ನ ಕೇಳುವಂತ ಯಾವುದೇ ಪರಿಸ್ಥಿತಿಯಲ್ಲಿ ಇಲ್ಲ. ಘೋಷಣೆ ಮಾಡಿದ ನಂತರ ಈಗ ಮನವೊಲಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಇಬ್ಬರು ಮನವೊಲಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಒಂದು ಬಿ ಕೆ ಹರಿಪ್ರಸಾದ್ ಅವರು, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು. ಮೊದಲನೇದಾಗಿ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ರಾಮಲಿಂಗಾರೆಡ್ಡಿರವ್ರನ್ನ ಏನಾದರೂ ಎದುರಾಕೊಂಡು ಆಯ್ತು ನೀವು ರಿಸೈನ್ ಮಾಡಿ, ನೀವು ಶಾಸಕರಾಗಿ ಮುಂದುವರಿರಿ ಅಂದರೆ BTM ಲೇಔಟ್ ಕ್ಷೇತ್ರವನ್ನ ಯಾವ ರೀತಿ ಮುಂದಿನ ಚುನಾವಣೆಯಲ್ಲಿ ಕಳೆದುಕೊಳ್ತಾರೆ ಅನ್ನೋದು ಲೆಕ್ಕಾಚಾರ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ. ಸತತ 8 ರಿಂದ 9 ಬಾರಿ ಶಾಸಕರಾಗಿ BTM ಲೇಔಟ್ನಲ್ಲಿ ಆಯ್ಕೆಯಾಗಿರುವಂತ ರಾಮಲಿಂಗಾರೆಡ್ಡಿರವರ ಫಾಲೋವರ್ಸ್ ಎಷ್ಟರ ಮಟ್ಟಿಗೆ ಇದ್ದಾರೆ, ರೆಡ್ಡಿ ಸಮುದಾಯದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಬಿದ್ದಿದೆ ಅನ್ನೋದು ಲೆಕ್ಕಾಚಾರ KPCC ಅಧ್ಯಕ್ಷರಿಗೆ ಗೊತ್ತಿರುತ್ತೆ. ಈ ಒಂದು ಕಾಸ್ಟ್ ಕಾಂಬಿನೇಷನ್ ಅನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಕಾಂಗ್ರೆಸ್ ಒಪ್ಪೋದಿಲ್ಲ ಈಗಿರುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ. 2028ಕ್ಕೆ ವಾಪಸ್ ನಾವು ಚುನಾವಣೆಗೆ ಎದುರಾಗಬೇಕು, ವಾಪಸ್ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿರವರಿಗೆ ಬಯಸಿರುವಂತ ಖಾತೆಯನ್ನ ಕೊಟ್ಟರೆ ರಾಜೀನಾಮೆ ಪತ್ರವನ್ನ ವಾಪಸ್ ಪಡೆದು ಸಚಿವನಾಗಿ ಮುಂದುವರಿಯುವಂತ ನಿರೀಕ್ಷೆ ಇರುವಂತದ್ದು. ಒಂದು ವೇಳೆ ಖಾತೆ ಬದಲಾವಣೆ ಆಗಲಿಲ್ಲವಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಪತ್ರ ಏನು ಸಲ್ಲಿಕೆ ಆಗಿದೆ ಅದನ್ನ ಅವರು ಅಂಗೀಕಾರ ಮಾಡಲೇಬೇಕಾದಂತ ಅನಿವಾರ್ಯತೆಯನ್ನ ರಾಮಲಿಂಗಾರೆಡ್ಡಿರವರೇ ಸೃಷ್ಟಿ ಮಾಡ್ತಾರೆ. ಆ ಒಂದು ಪ್ರೆಷರ್ ಅನ್ನು ಕೂಡ ಅವ್ರ ಮೇಲೆ ಬಿಲ್ಡ್ ಮಾಡ್ತಾರೆ. ಅದಾದ ನಂತರ ಅವರು ಸಾಮಾನ್ಯ ಶಾಸಕನಾಗಿ ಮುಂದುವರಿಯುತ್ತೇನೆ ಅಂತ ಹೇಳ್ತಿರೋದ್ರ ಹಿಂದೆ ನಾನು ಸಾಮಾನ್ಯನಾಗಿದ್ದೇನೆ, ಸಾಮಾನ್ಯನಾಗಿಯೇ ಇರುತ್ತೇನೆ, ಆದರೆ 2028ರ ಚುನಾವಣೆಗೆ ಯಾವ ರೀತಿ ಹೊಡೆತ ಬೀಳುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಅನ್ನೋ ಸಂದೇಶವನ್ನ ಕೊಡ್ಲಿಕ್ಕೆ ಮುಂದಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ನಾನು ಅಧಿಕಾರಕ್ಕೆ ಅಂಟ್ಕೊಂಡು ಕೂತಿಲ್ಲ, ನಾನು ಬಯಸಿದ ಖಾತೆಯನ್ನ ಕೊಟ್ರೆ
ನಾನು ಮಾಡ್ತೀನಿ. ಇಲ್ಲಿವರೆಗೂ ನಾನು ಬಯಸದೇ ಇರುವಂತ ಅಷ್ಟು ಖಾತೆಗಳನ್ನ ನಿಭಾಯಿಸಿದ್ದೇನೆ. ಎಲ್ಲಿಯೂ ಕೂಡ ಒಂದು ಬ್ಲಾಕ್ ಮಾರ್ಕ್ ಇಲ್ಲ. ಆದ್ರೆ ಈ ಬಾರಿ ನಾನು ಬಾಯಿ ಬಿಟ್ಟು ಕೇಳಿದ್ದೀನಿ, ಬೆಂಗಳೂರು ಡೆವಲಪ್ಮೆಂಟ್ ಕೊಡಿ ಅಂತ. ನೀವು ಕೊಟ್ಟಿಲ್ಲ ಅಂದ್ರೆ ಇಲ್ಲಿಗೆ ನನ್ನ ಅಧಿಕಾರದ ಒಂದು ಪರ್ವ ಏನಿತ್ತು ಅದನ್ನ ಮುಗಿಸ್ತೀನಿ, ಶಾಸಕನಾಗಿ ಮುಂದುವರಿತೀನಿ ಅಂತ ಪರೋಕ್ಷವಾಗಿ 2028 ಎಲೆಕ್ಷನ್ಸ್ಗೆ ಯಾವ ರೀತಿ ಔಟ್ಕಮ್ ಬರ್ಬೋದು ಅಂತ ನಿರೀಕ್ಷೆ ಮಾಡಿ ಅಂತ ಒಂದು ಸಂದೇಶವನ್ನು ಕೊಟ್ಟಂತೆ ಕಾಣ್ತಿದೆ. ಅಶ್ವಿನಿ ಹಾಗೂ ರಂಜಿತ್. ಅಭಿಷೇಕ್, ಇದು ಸೆಡ್ಡು ಹೊಡೆದಂಗ ಹೆಂಗೆ? ಈಗ ನಾನು ಕೇಳದೆ ನೀವು ಕೊಡಲಿಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಇದು ಸೆಡ್ಡು ಹೊಡೆದಂಗ. ಜೊತೆಗೆ DK ಶಿವಕುಮಾರ್ ಅವರು ಈಗ ನೂತನ ಮುಖ್ಯಮಂತ್ರಿ, ಅವರಿಗೆ ಇವರ ರಾಜೀನಾಮೆ ಯಾವ ರೀತಿ ಸಂದೇಶ, ಈ ಸರ್ಕಾರಕ್ಕೆ ಯಾವ ರೀತಿ ಸಂದೇಶವನ್ನು ರವಾನಿಸಿದ ಹಾಗಾಯಿತು? ಸದ್ಯ ಇದು ಎಲ್ಲಿಗೆ ಹೋಗಿ ಮುಟ್ಟಬಹುದು ಅಂತ ಅಭಿಷೇಕ್? ಖಂಡಿತವಾಗಿಯೂ ಸೆಡ್ಡು ಹೊಡೆದಂಗೆ ಅನ್ನೋದಕ್ಕಿಂತ ಇದು ಮಾತಿನ ಮೇಲೆ ನಿಂತಿರುವಂಥ ವಿಚಾರ ಆಗಿರುವಂಥದ್ದು. ಯಾಕಂದರೆ DK ಶಿವಕುಮಾರ್ ಅವರೇ ಖುದ್ದು ಮಾತು ಕೊಟ್ಟಿದ್ರು, ನಾನು ಮುಖ್ಯಮಂತ್ರಿ ಆದಮೇಲೆ ನಿಮಗೆ ಬೆಂಗಳೂರು ಅಭಿವೃದ್ಧಿ ಒಂದು ಇದನ್ನ ಖಾತೆಯನ್ನು ವಾಪಸ್ ನಿಮಗೆ ಕೊಡ್ತೇನೆ ಅಂತ. ಆ ಮಾತಿಗೆ ನಿಂತ್ಕೊಳ್ಬೇಕಾಗಿತ್ತು DK ಶಿವಕುಮಾರ್ ಅವರು. ಆದರೆ ಬದಲಾದ ರಾಜಕೀಯ ಸ್ಥಿತಿಯಲ್ಲಿ ಯಾವ ಕಾರಣಕ್ಕೆ ಇದನ್ನು ಕೃಷ್ಣ ಬೈರೇಗೌಡರಿಗೆ ಕೊಟ್ಟು ರಾಮಲಿಂಗಾರೆಡ್ಡಿ ಅಭಿಷೇಕ್ ಮತ್ತೆ ಸಂಪರ್ಕ ಮಾಡಿದ್ದೀನಿ ಅಭಿಷೇಕ್, ಇನ್ನಷ್ಟು ಮಾಹಿತಿಗಾಗಿ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಗಾಗಿ. ಈಗ ಒಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಚಿಕ್ಕ ಬ್ರೇಕ್ ಆದ್ಮೇಲೆ ಅಪ್ಡೇಟ್ ಮಾಹಿತಿ ಕೊಡ್ತೀವಿ. ವೆಲ್ಕಮ್ ಬ್ಯಾಕ್. ರಾಹುಲ್ ಬರುವ ಹೊತ್ತಿನಲ್ಲಿ ರಾಜೀನಾಮೆ ರಾದ್ದಾಂತ ಈಗ ರಾಜ್ಯದಲ್ಲಿ ಸೃಷ್ಟಿಯಾಗಿರೋದು. ಇಂದು ಬೆಂಗಳೂರಿಗೆ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ನಾಮಿನೇಷನ್ ಅಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬರುವ ಹೊತ್ತಲ್ಲೇ ಅಸಮಾಧಾನ ಸ್ಫೋಟವಾಗಿದೆ. ರಾಹುಲ್ ಬರುವ ಹೊತ್ತಿನಲ್ಲಿ ರಾಜೀನಾಮೆ ರಾದ್ದಾಂತ ಈಗ ರಾಜ್ಯದಲ್ಲಿ ಹೊತ್ತಿಕೊಂಡಿರೋದು. ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರಲ್ಲ, ಮಲ್ಲಿಕಾರ್ಜುನ ಖರ್ಗೆ ನಾಮಿನೇಷನ್ ಅಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾ ಇದ್ದಾರಲ್ಲ, ಈ ಸಮಯದಲ್ಲಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಮುಜುಗರವನ್ನು ತಂದಿದೆ. ಅದರಲ್ಲೂ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 2 ದಿನ ಆಗಿಲ್ಲ, ಈಗಲೇ ಅವರ ಕ್ಯಾಬಿನೆಟ್ನಲ್ಲಿ ಒಂದು ವಿಕೆಟ್ ಪತನವಾಗುತ್ತೆ ಅಂತ ಹೇಳಿದರೆ ಬಹುಶಃ ಇದು ಕಾಂಗ್ರೆಸ್ ಪಕ್ಷಕ್ಕೆ ತೀರಾ ಮುಜುಗರವನ್ನು ತಂದಿದೆ. ಆಡಿಕೊಳ್ಳೋರ ಬಾಯಿಗೆ ಆಹಾರ ಆದಂಗಾಗಿದೆ ಇದು. ಬಹುಶಃ ಇದೆಲ್ಲವನ್ನ ಹೇಗೆ ನಿರ್ವಹಿಸ್ತಾರೆ ಅನ್ನೋದೇ ಈಗಿರುವಂಥ ಕುತೂಹಲ. ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಯಾರು ನನ್ನ ಹತ್ರ ಮಾತಾಡಿಲ್ಲ. ಪ್ರಶ್ನೆ ಮಾಡಿದ್ದಾರೆ, ಎಷ್ಟು ಬೇಜಾರಾಗ್ತಾ ಇದೆ ನಾಯಕರಾಗಿ, ಅದು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಸರ್. ಅವರು ಮಾಡಿರೋಂಥ ಕೆಲಸಕ್ಕೆ ಬೆಂಗಳೂರಲ್ಲಿ ಯಾರೂ ಇತಿಹಾಸದಲ್ಲಿ ಗೆದ್ದಿಲ್ಲ. ಇವರು ಸತತವಾಗಿ ಗೆದ್ದು 4 ಬಾರಿ ಜಯನಗರದಲ್ಲಿ ಗೆದ್ದು 4 ಬಾರಿ BTM ಲೆವೆಟಲ್ಲಿ ಗೆದ್ದು ಎಲ್ಲರ ಸೇವೆ, ಜನರ ಸೇವೆ ಮಾಡ್ಕೊಂಡ್ಬಂದಂಥ ನಾಯಕರಿಗೆ ಸಿಕ್ಕಿಲ್ಲ ಅಂತ ನಮಗೆ ಮನಸ್ಸಿಗೆ ಬೇಜಾರಾಗಿದೆ. ಶಾಸಕರು ಅಂತ ಹೇಳಿದ ತಕ್ಷಣ ಜನರಿಗೆ ಲಭ್ಯ ಆಗ್ತಾ ಇದ್ರು, ಆದರೆ ಇವತ್ತು ಸಚಿವರಾಗಿದ್ದಾಗಲೂ ಜನರಿಗೆ ಲಭ್ಯ ಆಗ್ತಾ ಇದ್ರು. ಇದೀಗ ಏಕಾಏಕಿಯಾಗಿ ಮನನೊಂದುಕೊಂಡು, ಅದು ಕೂಡ ಅವ್ರು ಮಾತನಾಡಬೇಕಾದ್ರೆ ಗೊತ್ತಾಗ್ತಿತ್ತು, ನನಗೆ ನನ್ನ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಸಚಿವ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಎಲ್ಲೋ ಒಂದು ಕಡೆಯಲ್ಲಿ ಅವರನ್ನು ನಡೆಸಿಕೊಳ್ಳುವಲ್ಲಿ ವಿಫಲ ಆಯಿತು ಅನಿಸುತ್ತಾ ಸರ್? ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆಯಾಗಿ ನಿಂತು ಅವರು ಸೇವೆ ಮಾಡಿರೋದು,
ಅವರು 53 ವರ್ಷ ಆಯಿತು ಅವರು ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತರಾಗಿ. ಅವರು ಇದುವರೆಗೂ ಜನರ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲ ಗೆದ್ದು ಬಂದಿಂಥ ನಾಯಕರಿಗೆ ಸಿಕ್ಕಬೇಕಾಗಿರೋದು. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH